ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಇವತ್ತು ಬೆಳಗ್ಗೆ ಪ್ರಾರಂಭ ಮಾಡಿ ಗುರುಗುಣ ಸ್ತವನದಲ್ಲಿ ಬರುವಂಥ ಕೆಲವು ಶ್ಲೋಕಗಳನ್ನು, ಹಾಗೆ ಸರ್ವಸಮರ್ಪಣ ಗದ್ಯದಲ್ಲಿರುವ ಕೆಲವು ವಿಷಯಗಳನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ದೇವೆ. ಈಗ ನಾವು ಕೌಂಡಣ್ಯ ಮಹರ್ಷಿಗಳ ತಪಸ್ಸಿನ ಕ್ಷೇತ್ರಕ್ಕೆ ಹೋಗಿ ಬಂದ್ವಿ. ಕೌಂಡಣ್ಯ ಬಹಳ ದೊಡ್ಡ ಮಹರ್ಷಿಗಳು, ವಸಿಷ್ಠ ಕುಲದಲ್ಲಿ ಬಂದವರು. ಅವರಿಗೆ ಪರಮಾತ್ಮ ಒಲದಂಥ ಒಂದು ಕ್ಷೇತ್ರ ಗೋಪಾಲಸ್ವಾಮಿ, ಗೋಪಾಲಕೃಷ್ಣನ ದೇವಸ್ಥಾನ, ಹಾಗೇನೆ ಲಕ್ಷ್ಮೀಕಾಂತ ದೇವಸ್ಥಾನ, ಅದನ್ನೆಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ದೇವಸ್ಥಾನಗಳಲ್ಲಿ ಭಗವಂತನ ದರ್ಶನ ಮಾಡೋಣದ್ರಿಂದ ಎಷ್ಟೋ ದುರಿತಗಳು ದೂರ ಆಗ್ತದೆ ಅಂತದೆ ಶಾಸ್ತ್ರ. ಆಗಾಗ ಬೇರೆ ಬೇರೆ ದೇವಸ್ಥಾನ, ತೀರ್ಥ ಕ್ಷೇತ್ರ, ನದಿಗಳಿಗೆ ಹೋಗಿ ಬರ್ತಿರ್ಬೇಕಂತ. ಅದರಿಂದ ದೇಹ ಶುದ್ಧಿ, ಮನಃಶುದ್ಧಿ ಆಗ್ತಿರ್ತದೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಏನೇನು ಶಕ್ತಿ ಇದೆ ಅಂತ ಅನುಭವಿಸಿದಾಗಲೇ ಗೊತ್ತಾಗ್ತದೆ. ಹಾಗಾಗಿ ಗೋಪಾಲಕೃಷ್ಣನ ಸನ್ನಿಧಿ ಮತ್ತು ಲಕ್ಷ್ಮೀಕಾಂತ ದೇವಸ್ಥಾನದ ಸನ್ನಿಧಿ ಎರಡನ್ನೂ ಕೂಡ ವಿಶೇಷ ದರ್ಶನ ಆಯಿತು. ಸ್ಮರಣೆ ಮಾಡ್ತಾ ಬೆಳಗ್ಗೆ ಗುರುಗುಣಸ್ತವನದಲ್ಲಿ ರಾಯರು ಬರೆದ, ಪಂತ್ರಾಲಯ ಪ್ರಭುಗಳು ಬರೆದಂಥ ಪರಿಮಳದ ಮಹಿಮೆ, ಆ ಪರಿಮಳದ ಮಹಿಮೆಯನ್ನು ವಾದೀಂದ್ರ ತೀರ್ಥರು ವರ್ಣನೆ ಮಾಡುವುದನ್ನು ನೋಡ್ತಾ ಇದ್ದೇವೆ. ಧೀರ ಶ್ರೀ ರಾಘವೇಂದ್ರ ತ್ವದತುಲರಸನಾರಂಗ ನೃತ್ಯತ್ ಸ್ವಯಂಭೂ ಯೋಷಾಧಮ್ಮಿಲ್ಲಭಾರಶಲಥ ಕುಸುಮತತೀ ಸ್ತ್ವದ್ಗಿರಃ ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣೀ ಗೀರ್ವಾಣಗಮ್ಯಂ ಪರಿಮಳಮತುಳಂ ಸಾಂಪ್ರತಂ ಸಂಪ್ರಪೇದೆ. ಮಂತ್ರಾಲಯ ಗುರುಸಾರ್ವಭೌಮರ ಮಹಿಮೆಯನ್ನು ವಾದೀಂದ್ರ ತೀರ್ಥರು ವರ್ಣನೆ ಮಾಡ್ತಾ ಅಂತಾರೆ, ಕ್ಷೋಣೀ ಗೀರ್ವಾಣ ಗಮ್ಯಂ ಪರಿಮಳ ಮತುಳಂ. ನೀವು ರಚನೆ ಮಾಡಿಕೊಟ್ಟ ಪರಿಮಳ ಗ್ರಂಥ ಬಹಳ ಅದ್ಭುತವಾಗಿದೆ. ಅದು ಕ್ಷೋಣಿ ಗೀರ್ವಾಣ, ಭೂಸುರರಿಂದ ಗಮ್ಯವಾಗಿದೆ ಅಂತ ಹೇಳ್ತಾರೆ. ಆ ಪರಿಮಳ ಗ್ರಂಥ ಹೇಗಿದೆ ಅದು ಅಂದರೆ ಅದನ್ನು ವರ್ಣನೆ ಮಾಡ್ತಾರೆ. ಗುರುಸಾರ್ವಭೌಮರು ಶ್ರೀಮನ್ ನ್ಯಾಯಸುಧಾ ಅನ್ನೋ ಗ್ರಂಥಕ್ಕೆ ವ್ಯಾಖ್ಯಾನ ಅಂತ. ಅದು ಸ್ವತಂತ್ರ ಗ್ರಂಥ ಅಲ್ಲ. ಕೆಲವರು ಅದನ್ನೇ ಸ್ವತಂತ್ರ ಗ್ರಂಥ ಅಂತ ತಿಳ್ಕೊಂಡಿದ್ದಾರೆ. ಪರಿಮಳ ಅನ್ನೋದು ನ್ಯಾಯಸುಧಾ ಗ್ರಂಥಕ್ಕೆ ಬರೆದ ಒಂದು ವ್ಯಾಖ್ಯಾನ. ಅದು ಬೆಳಗ್ಗೆ ಹೇಳಿದಂತೆ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅನ್ನೋದು ಹೇಗೆ ವ್ಯಾಖ್ಯಾನವೋ, ಸುಧಾ ಗ್ರಂಥಕ್ಕೆ ರಾಯರು ಬರೆದುಕೊಟ್ಟಂತಹದ್ದು ಪರಿಮಳ ಅನ್ನೋದು ಒಂದು ವ್ಯಾಖ್ಯಾನ ಗ್ರಂಥ. ವ್ಯಾಖ್ಯಾನ ನೆನಪಿಡಬೇಕಾದ್ರೆ ಯಾವುದಕ್ಕೆ ವ್ಯಾಖ್ಯಾನ ಅಂತ ಆ ಪರಂಪರೆ ಗೊತ್ತಿರಬೇಕಲ್ಲ. ಅದನ್ನು ಬೆಳಗ್ಗೆ ತಿಳಿಸಿದೆ ನಾನು. ಬ್ರಹ್ಮಸೂತ್ರಕ್ಕೆ ಮಧ್ವಾಚಾರ್ಯರು ಭಾಷ್ಯ ರಚನೆ ಮಾಡಿದ್ದಾರೆ. ಭಾಷ್ಯ ರಚನೆ ಮಾಡಿದಂತೆ ಇನ್ನೊಂದು ವ್ಯಾಖ್ಯಾನ ಬರೆದಿದ್ದಾರೆ ಮಧ್ವಾಚಾರ್ಯರು. ಅದಕ್ಕೆ ಅನುವ್ಯಾಖ್ಯಾನ ಅಂತ ಹೆಸರಿಟ್ಟಿದ್ದಾರೆ.
ಆ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನವೇ ಶ್ರೀಮನ್ ನ್ಯಾಯಸುಧ. ನ್ಯಾಯಸುಧಾಕ್ಕೆ ವ್ಯಾಖ್ಯಾನವೇ ಮಂತ್ರಾಲಯ ಪ್ರಭುಗಳು ಬರೆದುಕೊಟ್ಟಂಥ ಪರಿಮಳ ಅಂತ ಇದು ಪರಂಪರೆ. ಬ್ರಹ್ಮಸೂತ್ರ, ಭಾಷ್ಯ, ತತ್ವಪ್ರಕಾಶಿಕ, ಚಂದ್ರಿಕಾ, ಅದಕ್ಕೆ ರಾಯರು ಬರೆದದ್ದು ಪ್ರಕಾಶ. ಬ್ರಹ್ಮಸೂತ್ರ, ಅನುವ್ಯಾಖ್ಯಾನ, ನ್ಯಾಯಸುಧಾ, ಅದಕ್ಕೆ ಮಂತ್ರಾಲಯ ಪ್ರಭುಗಳು ಬರೆದ ವ್ಯಾಖ್ಯಾನ ಪರಿಮಳ ಅಂತ. ಹೀಗೆ ಒಂದು ಕ್ರಮವನ್ನು ಅನುಸಂಧಾನ ಮಾಡಬೇಕು. ಆ ಪರಿಮಳ ವ್ಯಾಖ್ಯಾನ ಹೇಗಿದೆ ಅದು ಅಂತ ವರ್ಣನೆ ಮಾಡ್ತಾರೆ. ದಿನನಿತ್ಯ ಶಿಷ್ಯರಿಗೆಲ್ಲ ಗುರುಸಾರ್ವಭೌಮರು ಪಾಠ ಮಾಡಬೇಕಂತೆ. ತಾವು ಕೂಡ ಸುಧೀಂದ್ರ ತೀರ್ಥರಿಂದ ಪಾಠ ಕೇಳಿದ್ದು. ಸುಧೀಂದ್ರ ತೀರ್ಥರಿಂದ ಪಾಠವನ್ನು ಚೆನ್ನಾಗಿ ಮಾಡಿಸ್ಕೊಂಡವರು ಪೂರ್ವಾಶ್ರಮದಲ್ಲಿ ವೆಂಕಟನಾಥಾಚಾರ ಆದಾಗ ಆ ಪಾಠ ಮಾಡಿಸ್ಕೊಂಡು ತಾವು ಪಾಠವನ್ನು ಮಾಡುವಾಗ ಸುಧಾ ಗ್ರಂಥಕ್ಕೆ ಒಂದು ಟಿಪ್ಪಣಿ ಬರೆಯೋಣ ಅಂತ ಪರಿಮಳ ಪ್ರಾರಂಭ ಮಾಡಿದ್ರಂತೆ. ಟಿಪ್ಪಣಿನೂ ಬರಿಬೇಕು ಅಂದರೆ ಆ ವಿಷಯಗಳೆಲ್ಲ ಬುದ್ಧಿಯಲ್ಲಿರಬೇಕು. ಮೊದಲು ವಿಷಯ ಬುದ್ಧಿಯಲ್ಲಿರಬೇಕಾದ್ರೆ ಎಲ್ರಿಗೂ ಅದನ್ನು ಚೆನ್ನಾಗಿ ಪಾಠನೂ ಮಾಡಬೇಕು, ಸ್ವಯಂ ಅಧ್ಯಯನ ಮಾಡಿರಬೇಕು. ಗುರುಸಾರ್ವಭೌಮರು ದಿನಾ ತಮ್ಮ ಶಿಷ್ಯರಿಗೆ ಸುಧಾ ಗ್ರಂಥವನ್ನು ಪಾಠ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ರಂತೆ. ಕೆಳಗಡೆಯಲ್ಲಿ ಸುಧಾ ಗ್ರಂಥ ಪಾಠ ಪ್ರಾರಂಭ ಆಗಿದೆ ಅನ್ನೋ ವಿಷಯ ಸತ್ಯಲೋಕದಲ್ಲಿ ಬ್ರಹ್ಮಪತ್ನಿ ಸರಸ್ವತಿಗೆ ಗೊತ್ತಾಗ್ತಿತ್ತಂತೆ. ಓ, ರಾಯರು ಸುಧಾ ಗ್ರಂಥ ಪಾಠ ಮಾಡ್ತಿದ್ದಾರೆ, ವೇದಾಂತ ಗ್ರಂಥ ಅಂತ. ಆ ಸತ್ಯಲೋಕದ ಸರಸ್ವತಿ ಕನ್ನಡಿ ಮುಂದೆ ಕುಳಿತು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಬ್ರಹ್ಮಸಭೆಗೆ ಹೋಗಬೇಕು ಅಂತ ಹೊರಟಿರ್ತಿದ್ಲಂತೆ. ಕೆಳಗಡೆಯಲ್ಲಿ ಸುಧಾ ಪಾಠ, ಮೇಲುಗಡೆಯಲ್ಲಿ ಬ್ರಹ್ಮಸಭೆ. ಸರಸ್ವತಿಗೆ ಕೆಳಗೆ ಸುಧಾ ಪಾಠಕ್ಕೆ ಹೋಗಲೋ ಅಥವಾ ಬ್ರಹ್ಮಸಭೆಗೆ ಹೋಗಲೋ ಅಂತ. ಬ್ರಹ್ಮಸಭೆಗೆ ಹೋಗಬೇಕು ಅಂತ ಅಲಂಕಾರ ಮಾಡ್ಕೊಂಡಿದ್ದೀನಿ, ಹೊರಡಬೇಕು, ಕೆಳಗಡೆ ಪಾಠ ಪ್ರಾರಂಭ ಆಯಿತು. ಸಭೆಗೆ ಹೋಗೋದನ್ನು ಬಿಟ್ಟು ಆಕಾಶ ಮಾರ್ಗವಾಗಿ ಪಾಠ ಎಲ್ಲಿ ನಡೀತಿದೆ ಅಲ್ಲಿಗೆ ಬರ್ತಿದ್ಲಂತ. ಬಂದಾಗ ಅವರು ಎಷ್ಟು ಮೈಮರೆತು ಪಾಠ ಮಾಡ್ತಾ ಇದ್ರು ಮಂತ್ರಾಲಯ ಗುರುಸಾರ್ವಭೌಮರು. ಸರಸ್ವತಿ ಅದನ್ನು ಕಿವಿ ತುಂಬ ಕೇಳುವಾಗ ಅವಳಿಗೆ ನರ್ತನ ಮಾಡೋಣ ಅನಿಸ್ತಿತ್ತಂತೆ. ಆ ವಿದ್ಯೆ, ಆ ಪ್ರಖರತೆ, ಆ ಪರಿಶುದ್ಧವಾದ ಶಬ್ದಗಳ ಉಚ್ಚಾರಣ, ಅದಕ್ಕೆ ಅನ್ಯೂನ ಅನತಿರಿಕ್ತವಾದ ಅರ್ಥಗಳನ್ನು ವಿವರಣೆ ಕೊಡೋದು ಬಹಳ ಕಠಿಣ. ಸುಧಾ ಗ್ರಂಥವನ್ನು ಪ್ರವಚನ ಮಾಡಬೇಕಾದ್ರೆ, ಪಾಠ ಮಾಡಬೇಕಾದ್ರೆ ಆ ಮಂತ್ರಾಲಯ ಗುರುಸಾರ್ವಭೌಮರು ಅದನ್ನು ಮಾಡ್ತಾ ಇದ್ದದನ್ನು ನೋಡಿ ಅವಳು ಮೈ ಮರೆತು ಕುಣಿಯೋಣ ಅಂತ ಅನಿಸ್ತಿತ್ತು. ಕುಣಿಬೇಕು ಅಂತ ಅನಿಸಿದಾಗ ಒಂದು ರಂಗಮಂಟಪ ಬೇಕಲ್ಲ, ರಾಯರ ನಾಲಿಗೆನೇ ರಂಗಮಂಟಪ ಅಂತ ಭಾವಿಸ್ತಿದ್ಲಂತೆ. ಆ ನಾಲಿಗೆ ರಂಗಮಂಟಪದಲ್ಲಿ ಅವಳು ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಸುಧಾ ಗ್ರಂಥದ ಪಾಠ, ಸರಸ್ವತೀ ದೇವಿಯ ನರ್ತನ. ನರ್ತನದ ಸಂದರ್ಭದಲ್ಲಿ ಸರಸ್ವತಿ ತಲೆ ತುಂಬ ಮುಡಿದುಕೊಂಡ ಹೂರಾಶಿಗಳು, ಬಹಳ ತುರುಬಕ್ಕಟ್ಟಿದ ಹೂರಾಶಿಗಳು ಮೈಮರೆತು ಕುಣಿದ್ರಿಂದ ಕೆಳಗೆಲ್ಲ ಬೀಳಬೇಕಂತೆ, ಉದುರುದುರಿ. ಮಂತ್ರಾಲಯ ಪ್ರಭುಗಳು ಆ ಉದುರಿದ ಒಂದೊಂದು ಹೂರಾಶಿಗಳನ್ನು ಇದು ಸರಸ್ವತಿ ತಲೆ ಮೇಲೆ ಮುಡಿದದ್ದು ಸಾಧಾರಣ ಅಲ್ಲ ಅಂತ ಅದನ್ನು ಚೆನ್ನಾಗಿ ಸಂಗ್ರಹಿಸಿ ಒಂದು ಕಡೆಯಲ್ಲಿ ತಂದಿಡಬೇಕಂತೆ. ಆ ಸಂಗ್ರಹಿಸಿ ತಂದಿಟ್ಟ ಸರಸ್ವತಿಯ ಮುಡಿಯಲ್ಲಿದ್ದ ಹೂರಾಶಿಗಳ ಗುಂಪೆ ಪರಿಮಳ ಅಂತ ವರ್ಣನೆ ಮಾಡಿದ್ದಾರೆ. ಪರಿಮಳ ವ್ಯಾಖ್ಯಾನ ಬೇರೆ ಅಲ್ಲ. ಧೀರಶ್ರೀ ರಾಘವೇಂದ್ರ ತ್ವದತುಲರಸನಾರಂಗ ನೃತ್ಯತ್ ಸ್ವಯಂಭೂ ಯೋಷಾ ಧಮ್ಮಿಲ್ಲಭಾರಶ್ಲಥ ಕುಸುಮತತೀಸ್ತ್ವದ್ಗಿರಃ ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣೀಗೀರ್ವಾಣಗಮ್ಯಂ ಪರಿಮಳಮತುಳಂ ಸಾಂಪ್ರತಂ ಸಂಪ್ರಪೇದೆ. ಕ್ಷೋಣೀಗೀರ್ವಾಣಗಮ್ಯಂ ಪರಿಮಳಂ, ಈ ಪರಿಮಳ ವ್ಯಾಖ್ಯಾನ ಇದು ಅದ್ಯಾಪಿ ಬಹಳ ಲೋಕದಲ್ಲಿ ಪ್ರಚುರಪಡಿಸಿದೆ, ಪ್ರಸಿದ್ಧಿ ಬಂದಿದೆ. ಪರಿಮಳ ಮತುಳಂ ಸಾಂಪ್ರತಂ ಸಂಪ್ರಪೇದೆ. ಇವತ್ತಿಗೂ ಕೂಡ ಈ ಗ್ರಂಥ ನಿಜವಾಗಲೂ
ಹೂವಿನ ಪರಿಮಳವೇ ತಾನೇ ಪರಿಮಳ ಅಂತ ಕರೆಸ್ಕೊಳ್ಳೋದು. ಇಲ್ಯಾವುದು ಹೂವು ಅಂದರೆ ಸರಸ್ವತಿ ತಲೆ ಮೇಲೆ ಬಿಡಿದ ಹೂಗಳೇ ನಿಜವಾಗ್ಲೂ ಹೂಗಳು, ಅವುಗಳ ಪರಿಮಳವೇ ಇದು ಅಂತ ವ್ಯಾಖ್ಯಾನ ಮಾಡಿಬಿಟ್ಟು. ಎಷ್ಟು ಅರ್ಥಗರ್ಭಿತವಾದ ವರ್ಣನೆ. ಜೈತೀರ್ಥರು ರಚಿಸಿಕೊಟ್ಟ ನ್ಯಾಯಸುಧಾ ಅದು ಅದ್ಭುತವಾದ ಮೇರುಕೃತಿ. ಅದನ್ನು ನಾವು ನೀವು ಸುಲಭವಾಗಿ ಅರ್ಥೈಸ್ಕೊಳ್ಳಿಕ್ಕಾಗಲ್ಲ. ಅಷ್ಟು ಕಠಿಣವಾದ ಗ್ರಂಥವನ್ನು ಗುರು ಸಾರ್ವಭೌಮರು ವ್ಯಾಖ್ಯಾನ ಮಾಡ್ತಾ ಇದ್ದರೆ, ತಮ್ಮ ಮುಖದಿಂದ ವ್ಯಾಖ್ಯಾನ ಮಾಡ್ತಾ ಇದ್ದರೆ ಸರಸ್ವತಿ ಮೈಮರೆತು ಕುಣಿಯೋದು ಬಿಟ್ಟು ಮತ್ತೊಂದು ಮಾಡಲಿಲ್ಲ. ಅಂದರೆ ಇವರ ವ್ಯಾಖ್ಯಾನ ಸರಸ್ವತಿಯನ್ನು ಮೈಮರೆತು ಕುಣಿಸ್ಬೇಕಾದ್ರೆ ವ್ಯಾಖ್ಯಾನ ಹೇಗಿರಬೇಡ, ಅವರ ವಿದ್ವತ್ತ ಎಷ್ಟು, ಅವರ ಶ್ರದ್ಧೆ ಎಷ್ಟು, ಅವರ ತಪಸ್ಸು ಎಷ್ಟು ದೊಡ್ಡದು ಅಂತ ಇದರಿಂದ ತಿಳಿತದೋ ಇಲ್ಲೋ. ದೇವತೆಗಳು ದೇವತಾ ಸ್ತ್ರೀಯರು ಕುಣಿಬೇಕಾದರೆ ಅವರ ವಿದ್ವತ್ತ ಅಷ್ಟು ಎತ್ತರದ್ದೇ ಇರಬೇಕು. ಅದನ್ನು ಇಲ್ಲಿ ವರ್ಣನೆ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಪರಿಮಳ ಗ್ರಂಥ ಬಹಳ ಶ್ರೇಷ್ಠವಾದ ಗ್ರಂಥ, ಅದು ಸಾಧಾರಣ ಅಲ್ಲ ಅಂತ ವರ್ಣನೆ ಮಾಡ್ತಾರೆ. ಪರಿಮಳ ಗ್ರಂಥಕ್ಕಿಂತ ಹೆಚ್ಚು ಇತ್ತೀಚೆಗೆ ಪ್ರಸಾದ ಪ್ರಸಿದ್ಧಿ ಬಂತು. ನಿಜವಾಗ್ಲೂ ಬರಬೇಕಾಗಿರೋದು ಪರಿಮಳ ಗ್ರಂಥ. ನಾವದನ್ನು ಬೇರೆ ರೀತಿ ತಿಳಿದುಕೊಂಡು ಇರಲಿ, ಪ್ರಸಾದವೂ ಬೇಕೇ ಬೇಕಿಲ್ಲ ಅಂತ ಯಾರಂತಾರೆ. ಅದನ್ನು ವಾದೀಂದ್ರ ತೀರ್ಥರೇ ಒಂದು ಬೇರೆ ರೀತಿ ಪ್ರಸಾದ ಅಂತ ಹೇಳ್ತಾರೆ. ಈ ಗುರುಗುಣಸ್ತವನದ ಶ್ರವಣದಿಂದ ಏನು ಲಾಭ ಆಗ್ತದೆ? ರಾಯರು ಇಂಥ ಗ್ರಂಥ ಬರೆದ್ರು, ಅಂಥ ವ್ಯಾಖ್ಯಾನ ಬರೆದ್ರು, ಇಂಥ ಟಿಪ್ಪಣಿ ಬರೆದ್ರು ಅಂತ ನಾವು ಕೇಳಿದರೆ ನಮಗೇನು ಲಾಭ ಆಗ್ತದೆ ಅಂತ ಕೆಲವರು ಪ್ರಶ್ನೆ. ನಮಗೇನು ಬೇಕಿದೆ, ಈಗೇನೋ ಒಂದು ಸಮಸ್ಯೆ ಬಂದಿದೆ, ಅವ್ರ ಮಂತ್ರಾಕ್ಷತೆ ಕೊಟ್ಟು ಪರಿಹಾರ ಮಾಡಿದರೆ ಸಾಕಾಗಿದೆ, ಮುಂದೆ ಅವರನ್ನು ನಾವು ನೋಡ್ತೇವೋ ಬಿಡ್ತೇವೋ ಅನ್ನೋರೇ ಜಾಸ್ತಿ ಇದ್ದಾರೆ. ಆದರೆ ಮಂತ್ರಾಲಯ ಪ್ರಭುಗಳ ಈ ರೀತಿ ಅನುಗ್ರಹವನ್ನು ಪ್ರಾರ್ಥನೆ ಮಾಡೋಣದ್ರಿಂದ ಏನು ಲಾಭ ಅಂತ ವಾದೀಂದ್ರ ತೀರ್ಥರೇ ಹೇಳ್ತಾರೆ ಪ್ರಾರಂಭದಲ್ಲಿ. ಶ್ರೀಕೃಷ್ಣ ಪರಮಾತ್ಮ 2 ಯೋಗಗಳನ್ನು ಹೇಳಿದ್ದಂತೆ ಗೀತೆ. ಒಂದು ಜ್ಞಾನ ಯೋಗ, ಇನ್ನೊಂದು ಕರ್ಮಯೋಗ ಅಂತ ಭಗವದ್ಗೀತೆಯಲ್ಲಿ ಹೇಳಿ. ಆ 2 ಯೋಗಗಳನ್ನು ಚೆನ್ನಾಗಿ ಅಳವಡಿಸ್ಕೊಂಡವನು ಮಾತ್ರ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಅಂತ. ಸನಕಾದಿಗಳೆಲ್ಲ ಜ್ಞಾನಯೋಗಿಗಳು, ಚೆನ್ನಾಗಿ ಜ್ಞಾನ ಸಂಪಾದನೆ ಮಾಡಿರ್ತಾರೆ, ಜ್ಞಾನ ಪ್ರಚುರ ಯೋಗಿಗಳು ಅಂತ ಕರೆಸ್ಕೊಳ್ತಾರೆ. ಕರ್ಮ ಇಲ್ಲ ಅಂತ ಭಾವಿಸಬಾರ್ದು, ಜ್ಞಾನ ಪ್ರಚುರ ಯೋಗಿಗಳು. ಜನಕ ಮಹಾರಾಜ ಇದ್ದ, ಆ ಜನಕ ರಾಜ ಅವನು ಕರ್ಮಯೋಗಿ ಅಂತ ಕರೆಸ್ಕೊಳ್ತಾನೆ. ಜ್ಞಾನಯೋಗೇನ ಸಾಂಖ್ಯಾನ ಕರ್ಮಯೋಗೇನ ಯೋಗಿನಾಮ್ ಅಂತಾರೆ. ಸಾಂಖ್ಯ ಜ್ಞಾನಯೋಗ ಅಂತನ್ನೋದನ್ನು ಅಳವಡಿಸ್ಕೊಂಡು ಒಳ್ಳೆ ಸಾಧನೆ ಮಾಡಿಕೊಂಡು ಸಿದ್ಧಪುರುಷರಾಗುವವರು ಸನಕಾದಿಗಳು. ಜನಕಾದಿಗಳೆಲ್ಲ ಆಸ್ಥಿತ ಜನಕಾದಯ ಅಂತ ಕೃಷ್ಣ ಪರಮಾತ್ಮ ಜನಕ ಮಹಾರಾಜ ಕರ್ಮಯೋಗಿಗಳಲ್ಲಿ ಬಹಳ ಎತ್ತರದವ ಅಂತ ತಿಳಿಸ್ತಾನೆ. ನಮಗೇನು ಸಮಸ್ಯೆ ಅಂದರೆ ಈ ಕಡೆ ಜ್ಞಾನಯೋಗವನ್ನು ಅಳವಡಿಸ್ಕೊಳ್ಳೋ ಶಕ್ತಿನೂ ಇಲ್ಲ, ಸರಿ ಕರ್ಮಯೋಗ ಅಳವಡಿಸ್ಕೊಳ್ಳೋ ಶಕ್ತಿನೂ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ ವಾದೀಂದ್ರ ತೀರ್ಥ. ಶಕ್ತೋ ನಾ ಸಿದ್ಧಕಾಯ ತನುಮತಿ ರಣಯೋ ತಾವದಾವರ್ಜನೇಹಂ ಯಶ್ಚೋಪಾಯೈರುಪೇಯಃ ಸ್ಥಿರಫಲವಿಧಯೇ ದೈಶಿಕಸ್ಯ ಪ್ರಸಾದಾತ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಾದೀಂದ್ರ ತೀರ್ಥರು. ಜ್ಞಾನಯೋಗ ಸಂಪಾದನೆ ಮಾಡಬೇಕು ಅಂದರೆ ಕೃಷ್ಣ ಹೇಳಿದ ಗೀತೆಯ ಜ್ಞಾನಯೋಗ, ಅದಕ್ಕೆ ಬುದ್ಧಿ ಚಾಣಾಕ್ಷತೆ ಭಾಳ ಬೇಕಂತ. ಒಳ್ಳೆ ಬುದ್ಧಿ ಉತ್ತಮವಾಗಿದ್ದರೆ ಮಾತ್ರ ಜ್ಞಾನಯೋಗ ಪಡಿತೇವೆ. ಸರಿಯಾದ ಬುದ್ಧಿ ಚಾಣಾಕ್ಷತೆ ಇಲ್ಲ, ಅಲ್ಪ ಬುದ್ಧಿ ಇದೆ ಅಂದರೆ ಜ್ಞಾನಯೋಗಿಗಳಾಗೋದಕ್ಕಾಗಲ್ಲ. ಕರ್ಮಯೋಗಿ ಆಗಿಬಿಡೋಣ, ದೇಹದಲ್ಲಿ ಬೇಕಾದಷ್ಟು ಶಕ್ತಿ ಇದ್ದರೆ ಕರ್ಮಯೋಗಿ ಆಗ್ಬೋದು. ಶಾಸ್ತ್ರಗಳು ಹೇಳಿದ ಎಲ್ಲ ಕರ್ಮಗಳನ್ನು ಅಳವಡಿಸ್ಕೊಳ್ಬೇಕಾದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕರ್ಮಯೋಗ ಮಾಡ್ತೇನೆ ಅಂದರೆ ಒಂದು ದಿನ ಮಾಡಲಿಕ್ಕಾಗಲ್ಲ ಪೂರ್ಣ. ಯಾಕೆ? ದೇಹ ಅಷ್ಟು ಸಹಾಯ ಮಾಡಲ್ಲ. ಹಾಗಾಗಿ ದೇಹ ಶಕ್ತಿ ಇಲ್ಲದೆ ದೇಹ ಅಶಕ್ತ ಆಗ್ತದೆ, ಕರ್ಮಯೋಗದಲ್ಲಿ ಹೋಗ್ಲಿಕ್ಕಾಗಲ್ಲ. ಬುದ್ಧಿ ಅಲ್ಪ ಇದೆ, ಜ್ಞಾನಯೋಗವನ್ನು ಅಳವಡಿಸ್ಕೊಳ್ಳಿಕ್ಕಾಗಲ್ಲ. ಎರಡೂ ಇಲ್ಲ ಅಂತಂದರೂ
ಆಸೆ ಮಾತ್ರ ಇದೆ ಸಂಸಾರದಿಂದ ಮೋಕ್ಷ ಬೇಕು ಅಂತ. ಹೇಗೆ ಸಾಧ್ಯ? ಮೋಕ್ಷ ಬೇಕು ಅನ್ನೋ ಬಯಕೆ ಇದೆ, ಸ್ಥಿರ ಫಲ ಬೇಕು ಅಂತ ಬಯಕೆ ಇದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಸಾರಿ ಹೇಳಿದ ಜ್ಞಾನಯೋಗ ಕರ್ಮಯೋಗವನ್ನು ಅಳವಡಿಸ್ಕೊಳ್ಳಿಕ್ಕೆ ಆಗ್ತಾ ಇದೆ. ಅದಕ್ಕೆ ವಾದೀಂದ್ರ ತೀರ್ಥರಂತಾರೆ, ಯಾರು ವ್ಯಥೆ ಪಡೋದು ಬೇಕಿಲ್ಲ, ನಾನು ಮತ್ತೊಂದು ಯೋಗ ಕಂಡುಕೊಂಡಿದ್ದೇನೆ ಅಂತಂದ್ರು ಅವರು. ಅದೇನು ಯೋಗ? ಈ ಗೀತೆ ಕೃಷ್ಣ ದ್ವಾಪರದ ಅಂತ್ಯದಲ್ಲಿ ಹೇಳಿದ ಎರಡೂ ಯೋಗವನ್ನು ಅಳವಡಿಸ್ಕೊಳ್ಳಿಕ್ಕಾಗದೇ ಸಮಸ್ಯೆ ಇದೆ ಅಂತ ಅನ್ಬೇಡಿ. ಅದನ್ನೂ ಅಳವಡಿಸ್ಕೊಳ್ಳಿಕ್ಕೆ ಬರ್ತದೆ. ಯಾವಾಗ ಅಂದರೆ, ನಾವು ಗುರು ಸಾರ್ವಭೌಮರ ಪ್ರಸಾದ ಯೋಗ ಅಂತೊಂದಿದೆ, ಅದನ್ನು ಮೊದಲು ನೀವೇನಾದರೂ ಸಂಪಾದನೆ ಮಾಡಿದರೆ ತಾನಾಗೆ ಜ್ಞಾನಯೋಗನೋ ಕರ್ಮಯೋಗನೋ ಸಿಗ್ತದೆ ಅಂತಾರೆ. ಯಶ್ಚೋಪಾಯೈರುಪೇಯ ಸ್ಥಿರಫಲ ವಿಧಯೇ ದೇಶಿ ಕಸ್ಯ ಪ್ರಸಾದಾತ್ ತಸ್ಮಾತ್ ಅಸ್ಯ ಸ್ತುವೀಯಾ ನಿಶಮಪಿ ಚರಿತಂ ರಾಘವೇಂದ್ರ ವ್ರತೀಂದೋ. ಇದು ವಾದೀಂದ್ರ ತೀರ್ಥರ ಮಾತು. ನಾನು ಗುರು ಸಾರ್ವಭೌಮರ ಪ್ರಸಾದ ಯೋಗ ಅಂತ ನೋಡಿ. ಜ್ಞಾನಯೋಗ ಕರ್ಮಯೋಗಕ್ಕಿಂತ ವಿಭಿನ್ನವಾದ ಪ್ರಸಾದ ಯೋಗ ಅಂದರೆ ಗುರು ಸಾರ್ವಭೌಮರ ಅನುಗ್ರಹ ಯೋಗ ಅಂತ ಅರ್ಥ ಅಂತ. ಯಾರು ಗುರು ಸಾರ್ವಭೌಮರ ಅನುಗ್ರಹ ಯೋಗವನ್ನು ಮಾಡ್ತಾರೆ, ಸಂಪಾದಿಸ್ತಾರೆ, ಅವರಿಗೆ ನಿಧಾನಕ್ಕೆ ಕರ್ಮಯೋಗನೋ ಜ್ಞಾನಯೋಗನೋ ಸಿಕ್ಬಿಡ್ತದಂತೆ. ಆದರೆ ಮೊದಲೇ ಕರ್ಮಯೋಗ ಜ್ಞಾನಯೋಗ ಅಳವಡಿಸ್ಕೊಳ್ಳಿಕ್ಕೆ ಹೋಗ್ತಾರಲ್ಲ, ಅವ್ರಿಗೆ ಆಗಲ್ಲ. ಆದರೆ ಗುರು ಸಾರ್ವಭೌಮರ ಅನುಗ್ರಹ ಆದರೆ ಅದನ್ನು ಪಡೀಲಿಕ್ಕೆ ಬರ್ತದೆ ಅಂತ ವಾದೀಂದ್ರ ತೀರ್ಥರು ಬಹಳ ಚಮತ್ಕಾರವಾಗಿ ಅತ್ಯದ್ಭುತವಾಗಿ ಇದನ್ನು ಈ ಸ್ತೋತ್ರವನ್ನು ಮಾಡಿ ಹೇಳ್ತಾರೆ. ಆ ಕಾರಣದಿಂದ ನಾವು ಅವರ ಪ್ರಸಾದ ಯೋಗವನ್ನು ಸಂಪಾದನೆ ಮಾಡಬೇಕು. ಅದು ಯಾವುದರಿಂದ ಆಗ್ತದೆ? ಗುರು ಸಾರ್ವಭೌಮರ ಪ್ರಸಾದ ಯೋಗ ಯಾವುದರಿಂದ ಆಗ್ತದೆ? ಅವರೇ ರಚನೆ ಮಾಡಿಕೊಟ್ಟ ಎಲ್ಲ ಗ್ರಂಥಗಳನ್ನು, ಈ ಕಾರಣಕ್ಕೆ ಇಂತಿಂಥ ಗ್ರಂಥಗಳನ್ನು ನೀವು ರಚಿಸಿಕೊಟ್ರಿ, ಈ ಗ್ರಂಥದಲ್ಲಿ ಹೀಗೆ ನೀವು ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ರಿ ಅಂತ ಅವರನ್ನು ತಿಳಿದ್ರೆ ಅವರ ಅನುಗ್ರಹ ಆಗ್ತದೆ. ಅದಕ್ಕೆ ನಾನು ಅವರ ಗ್ರಂಥಗಳನ್ನೇ ವರ್ಣನೆ ಮಾಡ್ತೇನೆ ಅಂತ ವಾದೀಂದ್ರ ತೀರ್ಥರು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ಅವರ ಗ್ರಂಥದ ಬಗ್ಗೆ ಪರಿಮಳ ಹಾಗಿದೆ, ಚಂದ್ರಿಕಾ ಪ್ರಕಾಶ ಹೀಗಿದೆ, ವಾದಾವಳಿ ದಾವಾವಳಿಯಾಗಿದೆ, ಅಣುಮಧ್ವ ವಿಜಯದ ವ್ಯಾಖ್ಯಾನ ಅದು ನಿಮ್ಮನ್ನೇ ಪಟ್ಟಾಭಿಷೇಕ ಮಾಡಿಸೋ ಹಾಗೆ ಮಾಡಿದೆ ಅಂತೆಲ್ಲ ಯಾಕೆ ಸ್ತೋತ್ರ ಮಾಡಿದ್ದು? ನಿಮ್ಮ ಪ್ರಸಾದ ಯೋಗ ನಮಗೆ ಸಿಗಲಿ ಅಂತಂತ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಇದು ಪರಿಮಳ ಗ್ರಂಥದ ಬಹಳ ಅಪೂರ್ವವಾದ ಮಹಿಮೆ. ಸರಸ್ವತಿ ಮೈಮರೆತು ಕುಣಿದಾಗ ತಲೆ ಮೇಲೆ ಮುಡಿದಂಥ ಹೂರಾಶಿಗಳು ಸಂಗ್ರಹಿಸಿ ಇಟ್ಟ ಗ್ರಂಥವೇ ಪರಿಮಳ ಗ್ರಂಥ ಅಂತ ಪರಿಮಳ ಮಹಿಮೆಯನ್ನು ವರ್ಣನೆ ಮಾಡಿದೆ. ಇದಾದ ಮೇಲೆ ಗುರುಗುಣಸ್ತವನದ ಮತ್ತೊಂದು ಶ್ಲೋಕ ನೋಡಬೇಕು. ಆಗಲೇ ತಿಳಿಸಿದಂತೆ ಬೆಳಗ್ಗೆ ಹೇಳುವಾಗ ಚಂದ್ರಿಕಾ ವ್ಯಾಖ್ಯಾನ ಬರೆದದ್ದು ಪ್ರಕಾಶ ಅಂತ. ಬ್ರಹ್ಮಸೂತ್ರ, ಭಾಷ್ಯ, ತತ್ವಪ್ರಕಾಶಿಕ, ಅದಕ್ಕೆ ವ್ಯಾಖ್ಯಾನ ಚಂದ್ರಿಕಾ, ಚಂದ್ರಿಕಾ ವ್ಯಾಖ್ಯಾನ ಪ್ರಕಾಶ. ಇನ್ನೂ ಒಂದು ವ್ಯಾಖ್ಯಾನ ಬರೆದಿದ್ದಾರೆ ಮಂತ್ರಾಲಯ ಪ್ರಭುಗಳು. ಬ್ರಹ್ಮಸೂತ್ರ, ಭಾಷ್ಯ, ತತ್ವಪ್ರಕಾಶಿಕ, ತತ್ವಪ್ರಕಾಶಿಕಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ. ನಮಸ್ಕಾರ ಬರ್ರಿ. ಅದಕ್ಕೆ ಭಾವದೀಪ ಅಂತ ಹೆಸರಿಟ್ಟಿದ್ದಾರೆ. ಆ ಭಾವದೀಪ ಗ್ರಂಥ ನೋಡಿಬಿಟ್ರೆ ತತ್ವಪ್ರಕಾಶಿಕಾದ ಎಲ್ಲ ವಿಷಯಗಳು ಮನಸ್ಸಿಗೆ ಬರಲಿಕ್ಕೆ ಶುರು ಆಗ್ತದೆ. ನೋಡಿ, ಜೈತೀರ್ಥರು ಬರೆದದ್ದು ತತ್ವಪ್ರಕಾಶಿಕ, ಜೈತೀರ್ಥರು ಬರೆದದ್ದೇ ನ್ಯಾಯಸುಧಾ, ನ್ಯಾಯಸುಧಾಕ್ಕೆ ವ್ಯಾಖ್ಯಾನ ಮಾಡಿ ಹೆಸರಿಟ್ಟದ್ದು ಪರಿಮಳ, ತತ್ವಪ್ರಕಾಶಿಕಕ್ಕೆ ವ್ಯಾಖ್ಯಾನ ಮಾಡಿ ಹೆಸರಿಟ್ಟಿರೋದು ಭಾವದೀಪ, ಚಂದ್ರಿಕಾಕ್ಕೆ ವ್ಯಾಖ್ಯಾನ ಮಾಡಿ ಹೆಸರಿಟ್ಟದ್ದು ಪ್ರಕಾಶ. ನೋಡಿ, ಇವೆಲ್ಲ ನೆನಪಿಟ್ಕೊಳ್ಬೇಕು. ಇದು ರಾಯರ ಗ್ರಂಥಗಳ ವ್ಯಾಖ್ಯಾನಗಳ ಹೆಸರು. ಅದನ್ನು ಹೇಳ್ತಾರೆ. ತತ್ವಪ್ರಕಾಶಿಕ ಅನ್ನೋದು ಒಬ್ಬಳು ಹೆಣ್ಣಿದ್ದಾಗಿದ್ದಾಳೆ, ಸ್ತ್ರೀ ಅವಳು. ಆ ಸ್ತ್ರೀಗೆ ಬಹಳ ಆಸೆ ಇತ್ತಂತೆ ವಿದ್ವಾಂಸರ ಮಧ್ಯದಲ್ಲಿ ಬಂದು ಚೆನ್ನಾಗಿ ನಾನು ನರ್ತನೆ ಮಾಡಬೇಕು ಅಂತ. ಆದರೆ ಏನು ಮಾಡೋಣ, ಒಳ್ಳೆ ವಸ್ತ್ರ ಉಡಿಸೋರು ಇರಲಿಲ್ಲ. ರಾಯರು ಯಾವಾಗ ಭಾವದೀಪ ಅನ್ನೋ ವ್ಯಾಖ್ಯಾನ ಬರೆದ್ರು, ಆ ತತ್ವಪ್ರಕಾಶಿಕ ಅನ್ನೋ ಸ್ತ್ರೀಗೆ ಒಳ್ಳೆ ವಸ್ತ್ರ ಉಡಿಸಿದಂತಾಯ್ತಂತ. ಈಗ ಅವಳು
ಭಾವದೀಪ ಅನ್ನೋ ವಸ್ತ್ರ ಉಟ್ಟು ತತ್ವಪ್ರಕಾಶಿಕ ಅನ್ನೋ ಮಹಿಳೆ ಬಹಳ ಮನಸ್ಸಿಗೆ ಇಚ್ಛೆಗೆ ಅನುಗುಣವಾದ ವಸ್ತ್ರ ಉಡಿಸಿದ್ರಲ್ಲ ಅಂತ ಆನಂದದಿಂದ ಕುಣಿತಾ ಇದ್ದಾರೆ ಅಂತ ನೋಡಿ. ಕವಿ ಎಂಥ ವರ್ಣನೆ ಮಾಡ್ತಾರೆ. ಪ್ರಾಯ ಪ್ರಾಗಣ್ಯದೀಯ ತನುತರ ವಿವೃತಿ ಗ್ರಂಥವಾಸೋ ವಿಹೀನ ಹ್ರೀಣಾನಾದರ್ಹಿ ಧೀರೈಃ ಅಪಿ ಕಿಲ ಯುವತಿರ್ಭಾಷ್ಯ ಟೀಕಾಭಿಧಾನ ಅದ್ಯ ಶ್ರೀ ರಾಘವೇಂದ್ರ ಪ್ರತಿಕೃತ ವಿವೃತಿ ಪ್ರೌಢ ಕೌಶೇಯ ರತ್ನಂ ಸ್ವೇಹಾಯುಕ್ತಂ ವಸಾನ ವಿಹರತಿ ಸುಧಿಯಾ ಅಗ್ರತಸ್ವೈರಿಣೀವ. ನೋಡಿ ಎಷ್ಟು ಅದ್ಭುತವಾಗಿದೆ. ಕುಣಿಬೇಕಾದ್ರೆ ನರ್ತಕಿಗೆ ಮೈ ಚಳಿ ಬಿಟ್ಟು ಕುಣಿಬೇಕು. ವಸ್ತ್ರ ಚೆನ್ನಾಗಿ ಉಟ್ಟಿರ್ಬೇಕು. ಅವಳು ಎಲ್ಲರೂ ಅವಳನ್ನೇ ನೋಡ್ತಿರ್ತಾರೆ. ಹಾಗಾಗಿ ಅಂಥ ಒಂದು ವಸ್ತ್ರ ಉಡಿಸಿದವರು ಯಾರು ಅಂದರೆ ಮಂತ್ರಾಲಯ ಪ್ರಭುಗಳು ಅಂತಾರೆ. ಯಾವ ಸ್ತ್ರೀ ಅವಳು? ತತ್ವಪ್ರಕಾಶಿಕ ಅನ್ನೋ ಜೈತೀರ್ಥ ರಚನೆ ಮಾಡಿದ ಟೀಕೆ ಎಂಬ ಸ್ತ್ರೀ ಅಂತಾರೆ. ಏನು ಚಮತ್ಕಾರ! ಪ್ರಾಯ ಪ್ರಾಗನ್ಯದೀಯ ಅನ್ಯದೀಯ ತನುತ್ತರ ವಿವೃತಿ ಗ್ರಂಥವಾಸೋ ವಿಹೀನ ಹ್ರೀಣಾನಾದರ್ಶಿ ಧೀರೈಃ ಅಪಿ ಕಿಲ ಯುವತಿರ್ಭಾಷ್ಯ ಟೀಕಾಭಿಧಾನ. ಭಾಷ್ಯ ಟೀಕಾಭಿಧಾನ ಯುವತಿ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕೆ ಎಂಬ ಯುವತಿ ಅಂದರೆ ಯುವತಿಯು, ಕನ್ಯೆಯು, ಅವಳಿಗೆ ಲಜ್ಜೆ ಆಗಿತ್ತು. ಯಾರೂ ಸರಿಯಾದ ವಸ್ತ್ರ ಕೊಡೋರಿಲ್ಲಲ್ಲ ನನಗೆ. ಹ್ರೀಣಾನಾದರ್ಶಿ ಧೀರೈಹಿ, ಸರಿಯಾದ ವಸ್ತ್ರ ಕೊಟ್ಟಿದ್ರೆ ನಾನು ಚೆನ್ನಾಗಿ ನರ್ತನೆ ಮಾಡ್ತಿದ್ದೆ ಅಂತ. ಮಂತ್ರಾಲಯ ಗುರು ಸಾರ್ವಭೌಮರು ಬಂದು ಕೂಡಲೇ ಅದ್ಯ ಶ್ರೀ ರಾಘವೇಂದ್ರ ಪ್ರತಿಕೃತ ವಿವೃತಿ ಪ್ರೌಢ ಕೌಶೇಯ ರತ್ನಂ ಅಂತಾರೆ. ಪ್ರೌಢ ಕೌಶೇಯ ರತ್ನಂ, ಬಹಳ ಪ್ರೌಢವಾದ ಕೌಶೇಯವಾದ ರತ್ನ. ಕೌಶೇಯ ಅಂದರೆ ಸಂಸ್ಕೃತದಲ್ಲಿ ರೇಷ್ಮೆಗೆ ಕೌಶೇಯ ಅಂತ ಹೆಸರು. ರೇಷ್ಮೆಯ ವಸ್ತ್ರವನ್ನೇ ಅವಳಿಗೆ ಉಡಲು ಕೊಟ್ಟರಂತೆ. ಅದು ಪ್ರೌಢ ಕೌಶೇಯ ವಸ್ತ್ರಂ, ಬಹಳ ಪ್ರೌಢವಾದಂಥ ಅಪೂರ್ವವಾದಂಥ ವಸ್ತ್ರ, ಶ್ರೇಷ್ಠವಾದ ವಸ್ತ್ರ. ಅದನ್ನು ಉಟ್ಟ ಮೇಲೆ ಸ್ವಚ್ಛಂದವಾಗಿ ಆಗ ಅವಳು ವಿದ್ವಾಂಸರ ಸಮಕ್ಷಮದಲ್ಲಿ ಬಂದು ಇದೇ ನಿಜವಾದ ತತ್ವಪ್ರಕಾಶಿಕೆ ಅರ್ಥ ಅಂತ ಎಲ್ಲರಿಗೆ ತಿಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂಥ ಗ್ರಂಥವನ್ನು ಭಾವದೀಪ ಅನ್ನೋದನ್ನು ಬರೆದು ಕೊಟ್ಟಿದ್ದೀರಿ ಅಂತಂತಾರೆ. ಎಂಥ ಚಮತ್ಕಾರ ಇದೆ ಶ್ಲೋಕ. ಅದ್ಯ ಶ್ರೀ ರಾಘವೇಂದ್ರ ಪ್ರತಿಕೃತ ವಿವೃತಿ ಪ್ರೌಢ ಕೌಶೇಯ ರತ್ನಂ ಸ್ವೇಹಾಯುಕ್ತಂ ವಸಾನ ವಿಹರತಿ ಸುಧಿಯಾ ಅಗ್ರತಸ್ವೈರಿಣೀವ. ಹೀಗೆ 20ನೇ ಶ್ಲೋಕ ಮಂತ್ರಾಲಯ ಗುರು ಸಾರ್ವಭೌಮರ ತತ್ವಪ್ರಕಾಶಿಕ ಭಾವದೀಪದ ವರ್ಣನೆಯನ್ನು ಮಾಡ್ತಾ ನಮಗೊಂದು ಸಂದೇಶವನ್ನು ಕೊಡ್ತದೆ. ಏನು ಸಂದೇಶ ಅಂದರೆ, ಗ್ರಂಥಗಳು ಸಾಕಷ್ಟು ಹಿರಿಯರು ಮಾಡಿಟ್ಟಿರ್ತಾರೆ. ನಾವು ಅರ್ಥ ಮಾಡಿಕೊಳ್ಳದೆ ಅದರ ಹತ್ರ ಹೋಗದೇನೆ ದೂರ ಇರೋದೇ ದೊಡ್ಡ ದೋಷ ಅಂತ. ಹಿರಿಯರು ಸಾಕಷ್ಟು ಗ್ರಂಥ ಯಾಕೆ ರಚನೆ ಮಾಡ್ತಾರೆ? ಅವರಿಗಿರೋ ತಿಳುವಳಿಕೆಯನ್ನು ಅವರೇ ಮನಸ್ಸಲ್ಲಿ ಇಟ್ಕೊಂಡಿದ್ರೆ 4 ಜನರಿಗೆ ಉಪಯೋಗ ಆಗಲ್ಲ. 4-6 ಜನರಿಗೆ ಉಪಯೋಗ ಆಗಬೇಕು, ಜ್ಞಾನ ಚೆನ್ನಾಗಿ ಹಂಚಬೇಕು, ಹರಡಬೇಕು ಅನ್ನೋದೇ ಉದ್ದೇಶ. ನಾವು ಆ ಗ್ರಂಥಗಳನ್ನು ಜ್ಞಾನಿಗಳ ಮನೆಗೆ ಹೋಗಿ ಇದೇ ಇದರ ಅರ್ಥ ಅಂತ ತಿಳಿದುಕೊಳ್ಳದೆ ಇದ್ದರೆ ಅವು ಗ್ರಂಥ ಮುನಿಸ್ಕೊಳ್ತಾವಂತ. ಅವು ತಮ್ಮ ಅರ್ಥ ತೆರೆದುಕೊಳ್ಳೋದಿಲ್ಲ, ತಾವು ಅಲ್ಲಲ್ಲೇ ಒಳಗೇ ಉಳಿದು ಬಿಡ್ತಾರೆ. ಇವತ್ತು ಸಾಕಷ್ಟು ಅದೇ ಕೆಲಸಗಳಾಗಿದ್ದಾವೆ. ಅವು ಅಲ್ಲೇ ಉಳಿದಿರ್ತಾವೆ, ನಾವಿಲ್ಲೇ ಇರ್ತೀವಿ. ಹಿರಿಯರು ಹೇಳುವಾಗ ಅದಕ್ಕೆ ಅಂತಾರೆ, ಯದಾ ತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ. ಒಬ್ಬ ಒಳ್ಳೆ ತಿಳುವಳಿಕೆ ಇರೋ ಜ್ಞಾನಿ ಸಿಕ್ಕಾಗಲೂ ಅವನಿಂದ ನಾವು ಗ್ರಂಥಗಳನ್ನು ಕಲಿಯದೆ ತಿಳಿಯದೆ ಹೋದರೆ ಎಲ್ಲ ದೇವತೆಗಳು ಕೂಡ ನಮ್ಮ ಮೇಲೆ ಮುನಿಸ್ಕೊಳ್ತಾರೆ. ಆ ಗ್ರಂಥಗಳ ದೇವತೆಗಳು ಕೂಡ ಇಷ್ಟು ಅವಕಾಶ ಕೊಟ್ಟಿದ್ವಿ, ನಾವು ಅದನ್ನು ತಿಳಿದು ತನ್ನಲ್ಲಿ ಅಳವಡಿಸ್ಕೊಂಡು ಎಷ್ಟು ದೊಡ್ಡ ಸಿದ್ಧ ಪುರುಷನಾಗ್ಬೋದಾಗಿತ್ತು, ಆದರೆ ಮಾಡಲಿಲ್ಲಲ್ಲ ಅಂತ. ಮನೆಯೊಳಗೆ ನಿಧಿ ಇಟ್ಟುಕೊಂಡು ಊರೆಲ್ಲ ಸುತ್ತಕೊಂಡು ಬಂದಿದ್ದಂತೆ.
ನಮ್ಮದೆಲ್ಲ ಅದೇ ಸ್ಥಿತಿಯಾಗಿದೆ. ಎಂಥ ನಿಧಿ ತತ್ವಪ್ರಕಾಶಿಕ, ಭಾವದೀಪ, ಚಂದ್ರಿಕಾ, ಇನ್ನು ಮಧ್ವಾಚಾರ್ಯರು ಬರೆದುಕೊಟ್ಟ ಗ್ರಂಥಗಳು ಎಲ್ಲ ನಿಧಿ ಇದ್ದಾಗ ಅದನ್ನು ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಳದೆ ಇರೋದು ಇದು ನಮ್ಮ ಮೂರ್ಖತನ ಅಂತ ಆಗ್ತದೆ. ಮಂತ್ರಾಲಯ ಪ್ರಭುಗಳು ಜಗತ್ತಿಗೆ ಅದೇ ಸಂದೇಶ ಕೊಟ್ಟರು. ನಮ್ಮ ಹಿರಿಯರು, ನಮ್ಮ ಗುರುಗಳಾದ ಟೀಕಾಕೃತ್ಪಾದರು ಭಾಷ್ಯಕ್ಕೆ ಟೀಕೆ ಬರೆದು ಕೊಟ್ಟ ಮೇಲೆ ನಾವು ಅದನ್ನು ಹೊರಗೆ ತೆರೆದು ಇದರ ಅರ್ಥ ಇದು ಅಂತ ಅಧ್ಯಯನ ಮಾಡದೆ ಅದಕ್ಕೊಳ್ಳೆ ವಸ್ತ್ರ ಉಡಿಸಿದೆ. ಅಲ್ಲ, ಈಗಲೂ ಬಟ್ಟೆ ಹಾಕಿ ವಸ್ತ್ರ ಉಡಿಸಿಟ್ಟಿರ್ತಾರೆ ಮನೆಯೊಳಗೆ. ತುಂಬ ಜನ ಹಳೆಯ ಗ್ರಂಥಗಳಿಗೆಲ್ಲ ಬಟ್ಟೆ ಸುತ್ತಿಟ್ಟು ಬಿಟ್ಟಿರ್ತಾರೆ. ಮಂತ್ರಾಲಯ ಪ್ರಭುಗಳು ಆ ಥರ ಬಟ್ಟೆ ಸುತ್ತಲಿಲ್ಲ. ಕೆಲವರೆಲ್ಲ ಒಳ್ಳೆ ಬಟ್ಟೆ ಸುತ್ತಿ ಯಾರು ಬಂದರೂ ತೋರಿಸ್ತಿರ್ತಾರೆ, ಇದು ನೋಡಿ ನಮ್ಮ ಹಿರಿಯರು. ಅವ್ರು ಹಿರಿಯರದು ಸರಿಯಪ್ಪ, ನಿಂದೇನು ಅಂತ ಕೇಳೋದು. ಅವ್ರದ್ದು ಸರಿ, ನಿಂದೆ ಇಲ್ಲ ಇಲ್ಲ, ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರು, ನಮಗವೆಲ್ಲ ಆಗಲ್ಲ ಅಂತಾರೆ. ಆ ಥರ ಮಾಡಬೇಡ ಅಂತಾರೆ. ವಸ್ತ್ರ ತೊಡಿಸೋದು, ಒಳಗಿರೋ ಜ್ಞಾನವನ್ನು ಪಡೆಯೋದು, ಗ್ರಂಥದ ಒಳಗಿರೋ ದೇವತೆಗಳ ಅನುಗ್ರಹ ಸಂಪಾದಿಸೋದು ಇದು ಕರ್ತವ್ಯ ಅಂತ ತೋರಿಸಿದ್ರು. ಇದೇ ಈ ಭಾವದೀಪದಿಂದ ತಿಳಿಬೇಕಾದ ಸಂದೇಶ. ಇದು 20ನೇ ಶ್ಲೋಕದಲ್ಲಿ ನಾವು ನೋಡ್ತೇವೆ. 21 ಗ್ರಂಥೋಯಂ ನ್ಯಾಯ ಮುಕ್ತ ವಲಿರಿತಿ ಭವತಾ ರಾಘವೇಂದ್ರ ಪ್ರಣೀತೋ ನೂನಂ ಮುಕ್ತಾವಲಿರ್ಯತ್ ಪ್ರಥಮಮುಪಚಿತಾದುದ್ಧೃತಸ್ತಂತ್ರ ಸಿಂಧೋಃ ಪ್ರೋತಶ್ಚ ಧ್ಯಾನತಂತೌ ತದನು ತವ ಗುಣ ಪ್ರೌಢಿಮಾ ಶಂಸತಾನ್ನಃ ಕಂಠೇಶು ಪ್ರೇಮ ಭೂಮ್ನಾ ಬಹುಮತಿ ವಿಧಯೇ ವಾಧುನಾ ಸನ್ಯಥಾಯಿ. ಮಂತ್ರಾಲಯ ಗುರು ಸಾರ್ವಭೌಮರು ತತ್ವಪ್ರಕಾಶಿಕಕ್ಕೆ ಭಾವದೀಪ ಅಂತ ಬರೆದಂತೆ ನ್ಯಾಯಮುಕ್ತಾವಲಿ ಅಂತ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ ಒಂದು ಗ್ರಂಥ ಬರೆದಿದ್ದಾರೆ. ನೇರವಾಗಿ ಸೂತ್ರವನ್ನೇ ವ್ಯಾಖ್ಯಾನಿಸ್ತಾರೆ. ಬಹಳ ಅಪೂರ್ವವಾದ ಕೃತಿ ಇದು. ಬ್ರಹ್ಮಸೂತ್ರದ ಮೇಲೆ ಮಂತ್ರಾಲಯ ಗುರು ಸಾರ್ವಭೌಮರು ರಚನೆ ಮಾಡಿಕೊಟ್ಟ ಗ್ರಂಥ. ನೋಡಿ, ಹೆಸರು ಇಡುವಾಗ ಏನಂತಿಟ್ಟಿದ್ದಾರೆ? ನ್ಯಾಯ ಮುಕ್ತಾವಲಿ. ಚಂದ್ರಿಕಾಕ್ಕೆ ಪ್ರಕಾಶ ಅಂತ ವ್ಯಾಖ್ಯಾನ, ತತ್ವಪ್ರಕಾಶಿಕಕ್ಕೆ ಭಾವದೀಪ ಅಂತ ವ್ಯಾಖ್ಯಾನ, ನ್ಯಾಯಸುಧಾಕ್ಕೆ ಪರಿಮಳ ಅಂತ ವ್ಯಾಖ್ಯಾನ, ಹಾಗೆ ಬ್ರಹ್ಮಸೂತ್ರಕ್ಕೆ ನೇರವಾದ ವ್ಯಾಖ್ಯಾನ ನ್ಯಾಯಮುಕ್ತಾವಲಿ ಅಂತ. ಸಂಸ್ಕೃತದಲ್ಲಿ ಮುಕ್ತ ಅಂದರೆ ಮುತ್ತು, ಮುಕ್ತಾವಲಿ ಅಂದರೆ ಮುತ್ತಿನ ಹಾರ ಅಂತ ಅರ್ಥ. ಮುತ್ತುಗಳನ್ನು ಜೋಡಿಸಿ ಮಾಡಿದ ಹಾರಕ್ಕೆ ಮುಕ್ತಾವಲಿ ಅಂತ ಹೆಸರು. ಮಂತ್ರಾಲಯ ಗುರು ಸಾರ್ವಭೌಮರ ಮುಕ್ತಾವಲಿ ಗ್ರಂಥ ಹೇಗಿದೆ ಅಂದರೆ ಇದು ನಿಜವಾಗಲೂ ವಿದ್ವಾಂಸರು ಕಂಠದಲ್ಲಿ ಹಾಕ್ಕೊಳ್ಳುವ ಹಾರವಾಗಿದೆ ಅಂತ. ನಾವು ಬೇರೆ ಬೇರೆ ಹಾರಗಳನ್ನು ಹಾಕ್ಕೊಳ್ತೀವಿ. ತುಳಸಿ ಹಾರ, ತುಳಸಿ ಮಾಲೆ, ಮುತ್ತಿನ ಮಾಲೆ ಹಾಕ್ಕೊಳ್ತೀವಿ. ಆ ಎಲ್ಲ ಮಾಲೆ ಇದ್ರೂ ಅಷ್ಟೇ, ಇಲ್ದಿದ್ರು ಅಷ್ಟೇ, ನ್ಯಾಯಮುಕ್ತಾವಲಿ ಅನ್ನೋ ಮಾಲೆ ಮಾತ್ರ ಎಲ್ಲರ ಕಂಠದಲ್ಲಿ ಇರಲೇಬೇಕು ಅಂತ. ಎಂಥ ಚಮತ್ಕಾರ! ಗ್ರಂಥೋಯಂ ನ್ಯಾಯಮುಕ್ತಾವಲಿರಿತಿ ಭವತಾ ರಾಘವೇಂದ್ರ ಪ್ರಣೀತೋ ನೂನಂ ಮುಕ್ತಾವಲಿರ್ಯತ್ ಪ್ರಥಮಮುಪಚಿತಾತ್ ಉದ್ಧೃತಸ್ತಂತ್ರ ಸಿಂಧೋಃ. ಮುತ್ತು ಎಲ್ಲಿ ಸಿಗ್ತದೆ? ಮುತ್ತನ್ನು ಹುಡುಕಬೇಕಾದ್ರೆ ಸಮುದ್ರದ ಆಳದಲ್ಲಿ ಹೋಗಿ ಮುತ್ತು ತರಬೇಕು. ರತ್ನ ಮುತ್ತುಗಳು ಸಿಗೋದೇ ಸಮುದ್ರದ ಆಳದಲ್ಲಿ. ನೀವು ಮುತ್ತಿನ ಹಾರ ಮಾಡಿದ್ದೀರಲ್ಲ ನ್ಯಾಯಮುಕ್ತಾವಲಿ, ನೀವು ಸಮುದ್ರದ ಆಳದಲ್ಲಿ ಹೋಗಿ ತಂದಿದ್ದೀರಿ ಅಂತ. ಸಮುದ್ರ ಯಾವುದು? ತಂತ್ರ ಸಿಂಧೋಃ. ತಂತ್ರ ಅಂದರೆ ಬ್ರಹ್ಮಸೂತ್ರ ಅಂತ ಅರ್ಥ. ಬ್ರಹ್ಮಸೂತ್ರಗಳು ಅನ್ನೋ ತಂತ್ರದ ಸಮುದ್ರದ ಆಳದೊಳಗೆ ನೀವು ಇಳಿದು ಅಧ್ಯಯನ ಮಾಡಿ ಮೇಲ್ ಬರುವಾಗ ಅಲ್ಲಿ ಒಳಗಿರುವಂತಹ ತತ್ವರತ್ನಗಳನ್ನು, ಮುತ್ತುಗಳನ್ನು ತಂದು ಈ ಹಾರ ಮಾಡಿದ್ದೀರಿ. ಪ್ರೋತಶ್ಚ ಧ್ಯಾನ ತತ್ತೋ. ಮುತ್ತು ತಂದಾಯಿತು, ಓಡಿಸ್ಬೇಕಾದ್ರೆ ಹಾರ ಮಾಡಬೇಕಾದ್ರೆ ಒಂದು ಒಳ್ಳೆ ದಾರ ಬೇಕಲ್ಲ. ಮುತ್ತಿನ ಹಾರ ಮಾಡಬೇಕಾದ್ರೆ ದಾರ ಬೇಕಲ್ಲ. ಅದಕ್ಕೆ ಮಂತ್ರಾಲಯ ಗುರು ಸಾರ್ವಭೌಮರು ಈ ಹಾರ ಮಾಡಬೇಕಾದ್ರೆ ಯಾವುದನ್ನು ಅವರು ದಾರ ಮಾಡಿಕೊಂಡ್ರು ಅಂದರೆ ಅವರ ಮನಸ್ಸಿನಲ್ಲಿ ಮಾಡಿದ ಆಲೋಚನೆಯನ್ನೇ ದಾರ ಮಾಡಿಕೊಂಡ್ರು.
ಯಾವುದಾದ್ಮೇಲೆ ಯಾವ ಮುತ್ತು, ಯಾವುದಾದ್ಮೇಲೆ ಯಾವ ಮುತ್ತು ಜೋಡಿಸಿದ್ರೆ ಚೆನ್ನಾಗಿ ಕಾಣಿಸ್ತದೆ ಅಂತ ಧ್ಯಾನ ಅನ್ನೋ ಹಾರವನ್ನು ಮಾಡಿ ಬ್ರಹ್ಮಸೂತ್ರ ಸಾಗರದ ಒಳಗಿಳಿದು ಅಧ್ಯಯನ ಅನ್ನುವಂಥ ಅಪೂರ್ವ ಸಂಶೋಧನೆ ನಡೆಸಿ ಅಲ್ಲಿ ಹೇಳಿದ ತತ್ವಗಳು ಅನ್ನೋ ಮುತ್ತನ್ನು ಮೇಲ್ತಂದು ಇದನ್ನು ಹಾರವಾಗಿ ಮಾಡಿ ಮಾಡಿ ಯಾವುದು ಒಳ್ಳೆಯದು, ಯಾವುದು ಜಾತಿಯ ಮುತ್ತು, ಯಾವುದು ಒಳ್ಳೆಯ ಮುತ್ತು ಅಂತ ನೋಡಿಸಿ ಅದನ್ನು ದಾರ ಮಾಡಿ ಪೋಣಿಸಿ ನೀವಿವತ್ತು ಅದನ್ನು ಕೊಟ್ಟಿದ್ದೀರಿ. ಯಾರ್ಯಾರು ವಿದ್ವಾಂಸರು ಅಂತಿದ್ದಾರೆ, ಸಜ್ಜನರಿದ್ದಾರೆ, ಇದನ್ನು ಕಂಠದಲ್ಲಿ ಹಾಕ್ಕೊಂಡ್ರೆ ಅವರ ಕಂಠಕ್ಕೆ ಇದೊಂದು ಒಳ್ಳೆ ಆಭರಣವಾಗ್ತದೆ ಅಂತ ನೋಡಿ ಹೇಳ್ತಾರೆ. ಪ್ರೋತಶ್ಚ ಧ್ಯಾನ ತಂತೌ ತದನು ತವ ಗುಣ ಪ್ರೌಢಿಮಾ ಶಂಸತಾನ್ನಃ ಕಂಠೇಶು ಪ್ರೇಮ ಭೂಮ್ನಾ. ಇದನ್ನು ಕಂಠದಲ್ಲಿ ಹಾಕ್ಕೊಳ್ಳೋದು ಅಂದ್ರೆ ಅರ್ಥ ಏನು? ನಾವೆಲ್ಲ ಅಂದ್ಕೊಂಡಿದ್ದೇವೆ ಹಾರ ಅಂದಮೇಲೆ ಕುತ್ತಿಗೆಯಲ್ಲಿ ಹಾಕಿ ಕಟ್ಕೊಂಡ್ಬಿಡ್ತೇವೆ. ನ್ಯಾಯ ಮುಕ್ತಾವಲಿ ಅನ್ನೋದು ಒಂದು ಗ್ರಂಥ ಅಲ್ವೇ? ಇದನ್ನು ಕಂಠದಲ್ಲಿ ಹಾಕ್ಕೊಳ್ಳೋದು ಅಂದ್ರೆ ಅರ್ಥ ಬಾಯ್ಪಾಠ ಮಾಡಬೇಕು ಅಂತ ಅರ್ಥ. ಹಿಂದಿನ ಕಾಲದಲ್ಲೆಲ್ಲ ವೇದಗಳನ್ನು ಕಂಠಪಾಠ ಮಾಡುವಂತಿದ್ರಂತ. ಕಂಠಪಾಠ ಅಂದ್ರೇನು? ಇವತ್ತು ಕನ್ನಡದಲ್ಲಿ ಬಾಯಿಪಾಠ ಅಂತ ಆಗಿದೆ. ಹಾಗೆ ನ್ಯಾಯಮುಕ್ತಾವಲಿ ಗ್ರಂಥವನ್ನು ಸಜ್ಜನರೆಲ್ಲ ಏನು ಮಾಡಬೇಕು? ಕಂಠಪಾಠ ಮಾಡಬೇಕು. ಅಂದ್ರೆ ಅದು ಕಂಠದಲ್ಲಿ ಬರ್ತದೆ. ಕಂಠೇಶು ಪ್ರೇಮ ಭೂಮ್ನಾ ಬಹುಮತಿ ವಿಧಯೇವಾಧುನಾ ಸನ್ಯಧಾಯಿ. ಇದನ್ನು ಪ್ರತಿಯೊಬ್ಬರು ತಮ್ಮ ತಮ್ಮ ಕಂಠದಲ್ಲಿ ಧರಿಸುವಂತೆ ಮಾಡಿದ್ದಾರೆ. ಶಿಷ್ಯರೆಲ್ಲ ಅದನ್ನು ಕಂಠದಲ್ಲಿ ಧರಿಸಿದರೆ ಒಳ್ಳೆ ಹಾರ ಕಂಠದಲ್ಲಿ ಇದೆ ಅಂದರೆ ಸಾಕು, ವೇದವ್ಯಾಸರು ಪ್ರೀತರಾಗ್ತಾರೆ. ಯಾಕಂದರೆ ಇದು ತಂದದ್ದೇ ಬ್ರಹ್ಮಸೂತ್ರಗಳ ಸಾಗರದಿಂದ. ಹಾಗಾಗಿ ವ್ಯಾಸರ ವಿಶೇಷ ಪ್ರೀತಿ, ಭಗವತ್ಪಾದರ ಪ್ರೀತಿ ಇದರಿಂದ ಉಂಟಾಗ್ತದೆ. ಈ ಅಭಿಪ್ರಾಯದಿಂದ ನೀವು ನ್ಯಾಯ ಮುಕ್ತಾವಲಿ ಅನ್ನೋ ಗ್ರಂಥ ರಚನೆ ಮಾಡಿಕೊಟ್ರಿ ಸೂತ್ರ ಪ್ರಪಂಚದ ಮೇಲೆ ಅಂತ ವರ್ಣನೆ ಮಾಡಿ. ಇದರ ಸಾರ ಏನು, ಸಂದೇಶ ಏನು ಅಂತ ನಾವು ಅನುಸಂಧಾನ ಮಾಡಬೇಕು. ಎಲ್ಲ ಅಧ್ಯಯನಶೀಲತೆ ಇತ್ತು ಮಂತ್ರಾಲಯ ಪ್ರಭುಗಳಲ್ಲಿ. ಅವರು ರಾಜಕೀಯಕ್ಕೆ ಹೋದವರಲ್ಲ, ಅವರು ಆಟೋಪಟ್ಟೋಪಗಳಿಗೆ ಸಮಾಜದಲ್ಲಿ ಹೋದವರಲ್ಲ. ಬೆಳಗ್ಗೆ ಹೇಳಿದ್ದೇನೆ, ಮಂತ್ರಾಲಯ ಗುರು ಸಾರ್ವಭೌಮರ ಜೀವನ ಚರಿತ್ರೆ ನೀವು ನೋಡ್ತಾ ಬಂದರೆ ಈಗ ಬೇರೆ ರೀತಿ ಬಣ್ಣಿಸ್ಲಿಕ್ಕೆ ಶುರು ಮಾಡಿದ್ದೇವೆ, ಅದು ಬೇರೆ, ಅದು ಆಗಿದೆ. ಅವರಿಗೆ ಮಕ್ಕಳನ್ನು ಕೊಟ್ಟರು, ಇವರು ಪ್ರದಕ್ಷಿಣೆ ಹಾಕುವಾಗ ಕಾಲು ಕೊಟ್ಟರು, ಅವರಿಗೆ ಮದುವೆ ಮಾಡಿಸಿದ್ರು, ಮದುವೆ ಮಾಡಿಸಿದ್ದಲ್ಲದೆ ಅವರಿಗೆ ಹಣ ಇರಲಿಲ್ಲ, ಶ್ರೀಮಂತರನ್ನು ಮಾಡಿದರು, ರೋಗ ರುಜಿನಗಳನ್ನು ಪರಿಹರಿಸಿದ್ರು, ಕಣ್ಣಿಲ್ದವನಿಗೆ ಕಣ್ಣು ಕೊಟ್ಟರು. ಇದೆಲ್ಲ ಮಂತ್ರಾಲಯ ಗುರು ಸಾರ್ವಭೌಮರ ಮಹಿಮೆ ಎಂದು ಕೂಡಲೇ ಇದೇ ದೃಷ್ಟಿಕೋನದಲ್ಲೇ ನಾವಿವತ್ತು ಮಂತ್ರಾಲಯ ರಾಯರನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆಶ್ಚರ್ಯ ಅಂದರೆ ವಾದೀಂದ್ರ ತೀರ್ಥರು ಇಂಥದ್ದು ಒಂದೂ ಹೇಳಲಿಲ್ಲ, ಇಂಥದ್ದೊಂದು ಹೇಳಲಿಲ್ಲ. ಅವ್ರು ಹೇಳಿದ್ದೇ ರೂಟ್ ಬೇರೆ ಇದೆ, ಅವ್ರು ಕಣ್ಣಾರೆ ನೋಡಿದ್ದೇ ಬೇರೆ ಆಗ್ತದೆ. ಅವರು ಹೇಳ್ತಿದ್ದಾರೆ ಇಲ್ಲ ತತ್ವಪ್ರಕಾಶಕ್ಕಾಗಿ ಭಾವದೀಪ ಕೊಟ್ಟರು, ಚಂದ್ರಿಕಾಕ್ಕೆ ಪ್ರಕಾಶ ಬರೆದು ಕೊಟ್ಟರು, ಸುಧಾ ಗ್ರಂಥಕ್ಕೆ ಪರಿಮಳ ಬರೆದು ಕೊಟ್ಟರು ಅಂತ ಅವ್ರು ಹೇಳ್ತಾರೆ. ನೋಡಿ, ಅವ್ರು ಮಾಡಿದ ಕೆಲಸ ಇದು. ಅವ್ರು ಮಾಡಿದ್ದಿದು ಅಂದಮೇಲೆ ಇದನ್ನು ಹೇಳಬೇಕಾ ಅಥವಾ ಈಗ ಹೇಳ್ತಾ ಇರೋದನ್ನು ಹೇಳಬೇಕಾ ಅಂತ ವಿಮರ್ಶೆ ಬರ್ತದೋ ಇಲ್ಲೋ? ಅದೇ ಅಂತಾರೆ, ಮಾಡೋದೆಲ್ಲ ಇದನ್ನೇ, ಆಮೇಲೆ ನಡೆದದ್ದೆಲ್ಲ ಅದು ತಾನಾಗೇ ನಡೆದಿರ್ತದೆ. ಅದು ಪ್ರಯತ್ನಪೂರ್ವಕ ನಡೆದಿರಲ್ಲ. ಮಾಡಬೇಕಾದ ಸಿದ್ಧಿ ಸಾಧನಗಳೆಲ್ಲ ಇದು. ಆಮೇಲೆ ಯಾರಿಗಾದರೂ ಏನಾದರೂ ಒಂದು ಮಗು ಆಯಿತು ಅಂತಂದರೆ ಆಗಲಿ ನಿನಗೆ ಮಗು ಅಂತ ಅವ್ರು ಆಶೀರ್ವಾದ ಮಾಡಿ ಆಗ್ತದಲ್ಲ, ಅದು ತಾನಾಗೇ ಆಗಿರ್ತದೆ. ನಾವೇನು ತಿಳ್ಕೊಂಡಿದ್ದೇವೆ ಅಂತ ಅದೇ ದೊಡ್ಡದು ನಾವು ತಿಳ್ಕೊಂಡಿದ್ದೇವೆ. ಇದನ್ನೆಲ್ಲ ಮಾಡಿದವರಿಗೆ ಅದೇನೋ ಅಂತಾರಲ್ಲ, ಮೇರು ಪರ್ವತನೇ ಹತ್ತವನಿಗೆ ತಿರುಪತಿ ಬೆಟ್ಟ ಹತ್ತೋದು ಕಷ್ಟನೇ. ಅದರಲ್ಲಿ ಸಮುದ್ರದಲ್ಲೇ ಈಜು ಬಂದವನಿಗೆ ಮನೆಯಲ್ಲಿರೋ ಕೊಳವನ್ನು ಈಜೋದು ದೊಡ್ಡದೇ. ಕ್ಷೀರಸಾಗರದಲ್ಲಿ ತೇಲಾಡಿದವರಿಗೆ ಮನೆಯಲ್ಲಿರೋ ಕೊಳವೆ ಬಾವಿಯಲ್ಲಿ ಇಳಿಯೋದು ದೊಡ್ಡದೇ. ನಾವು ಅರ್ಥೈಸ್ಕೊಳ್ತಾ ಇಲ್ಲ, ಅವರ ನಿಜವಾದ ಸಾಧನೆ ಸಿದ್ಧಿಯನ್ನು ಅರ್ಥೈಸ್ಕೊಳ್ತಾ ಇಲ್ಲ. ಇದೇ ವಿಪರ್ಯಾಸ. ಇವೆಲ್ಲ ಬಹಳ ಸಣ್ಣದವರಿಗೆ, ನಾವು ಆ ದೊಡ್ಡದನ್ನು ಅರ್ಥೈಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತಾರೆ. ಅದಕ್ಕೆ ಅಂತಾರೆ, ಇದು ನ್ಯಾಯ ಮುಕ್ತಾವಲಿ ಕೊಟ್ಟಿದ್ದಾರೆ ಜಗತ್ತಿಗೆ, ಹಾರವಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ ಕಂಠದಲ್ಲಿ ಅಂತ. ಇದು ಸೂತ್ರ ಪ್ರಪಂಚದ ಮೇಲೆ ಅವರು ಕೊಟ್ಟ ದೊಡ್ಡ ಕೊಡುಗೆ ಇದು. ಇದನ್ನು ಮರಿಬಾರದು ಶಿಷ್ಯರು. ಎಷ್ಟು ಅರ್ಥಗರ್ಭಿತ, ಎಷ್ಟು ಅನ್ಯೂನ ಅನತಿರಿಕ್ತ ವಾಕ್ಯಗಳು, ಅದನ್ನು ತಿಳಿದುಕೊಂಡು
ಅವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಸೂತ್ರ ಪ್ರಪಂಚದ ಮೇಲೆ ಅವರು ಕೊಟ್ಟಂಥ ವಿಶೇಷ ಗ್ರಂಥ ಇದು. ಮತ್ತೊಂದು ಮಂತ್ರಾಲಯ ಪ್ರಭುಗಳ ರಚನೆಯಲ್ಲಿ ಬರುವ ತತ್ವಮಂಜರಿ ಅಂತ ಗ್ರಂಥ ಇದೆ. ಆ ತತ್ವಮಂಜರಿ ಗ್ರಂಥ ಮಧ್ವಾಚಾರ್ಯರು ಬರೆದುಕೊಟ್ಟ ಅಣುಭಾಷ್ಯದ ವ್ಯಾಖ್ಯಾನ. ಅಣುಭಾಷ್ಯ ಅಂತ ಬ್ರಹ್ಮಸೂತ್ರ ಭಾಷ್ಯ 4 ಅಧ್ಯಾಯ, ಬಹಳ ವಿಸ್ತೃತವಾಗಿದೆ. ಪಾರಾಯಣ ಮಾಡೋದು ಸ್ವಲ್ಪ ಕಠಿಣ ಅನ್ನಿಸ್ತು ಶಿಷ್ಯರಿಗೆ. ಅದಕ್ಕೆ ಮಧ್ವಾಚಾರ್ಯರು 4 ಅಧ್ಯಾಯವನ್ನು 10 ಶ್ಲೋಕದಲ್ಲಿ 40 ಶ್ಲೋಕದಲ್ಲಿ ರಚನೆ ಮಾಡಿಕೊಟ್ಬಿಟ್ಟು. ಎಷ್ಟು ವಿಶೇಷ ನೋಡಿ ಅಣುಭಾಷ್ಯ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಗಮೋದಿತಃ ಸಮನ್ವಯಾದೀಕ್ಷತೇಶ್ಚ ಪೂರ್ಣಾನಂದೋಂತರಖವತ್ ಪ್ರಣೇತಾ ಜ್ಯೋತಿರಿತ್ಯಾದ್ಯೈಃ ಪ್ರಸಿದ್ಧೈರನ್ಯವಸ್ತುಷು. ಇದೆಲ್ಲ ಮಧ್ವಾಚಾರ್ಯ ಮಾಡಿಕೊಟ್ಟ ಅಣುಭಾಷ್ಯ ಗ್ರಂಥ. ಈ ಅಣುಭಾಷ್ಯ ಗ್ರಂಥವನ್ನು ಮಂತ್ರಾಲಯ ಗುರುಸಾರ್ವಭೌಮರು ಈ ಚಿಕ್ಕ ಚಿಕ್ಕ ಪದಗಳಲ್ಲಿ, ಯಾಕಂದರೆ ಬ್ರಹ್ಮಸೂತ್ರಗಳು 564 ಇದ್ದಾವೆ ಅಲ್ರಿ. 564 ಸೂತ್ರಗಳನ್ನು ವ್ಯಾಖ್ಯಾನ ಮಾಡಬೇಕು, ಭಾಷ್ಯವನ್ನು ವ್ಯಾಖ್ಯಾನ ಮಾಡಬೇಕು ಅಂದರೆ ಈ ಅಣುಭಾಷ್ಯದೊಳಗೆ ಅದೆಲ್ಲ ಸಂಗ್ರಹ ಆಗಿದೆ ಅಂತ ತೋರಿಸ್ಕೊಡ್ಬೇಕಲ್ಲ, ಭಾರಿ ಕಠಿಣ. ಆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಹೆಸರಿಡುವಾಗ ಮಂತ್ರಾಲಯ ಪ್ರಭುಗಳು ತತ್ವಮಂಜರಿ ಅಂತ ಹೆಸರಿಟ್ಟಿದ್ದಾರೆ ನೋಡಿ. ತತ್ವಮಂಜರಿ ಅನ್ನೋ ಗ್ರಂಥದ ಹೆಸರು ಬಹಳ ವಿಶೇಷ. ಮಂಜರಿ ಮಂಜರಿ ಅಂದರೆ ತೆನೆ ಬಿಟ್ಟ ತುಳಸಿ ದಳಕ್ಕೆ ಮಂಜರಿ ಅಂತ ಹೆಸರು. ತೆನೆ ಬಿಟ್ಟಿರ್ತದೆ ತುಳಸಿ ಗಿಡದಲ್ಲಿ, ಅದನ್ನು ದೇವರಿಗೆ ಅರ್ಪಿಸಿದರೆ ಬಹಳ ಪುಣ್ಯ ಇದೆ. ಮಂತ್ರಾಲಯ ಪ್ರಭುಗಳು ತಾವು ದಿನನಿತ್ಯ ಭಗವಂತನಿಗೆ ಬ್ರಹ್ಮಸೂತ್ರಗಳಲ್ಲಿರುವ ತತ್ವಗಳನ್ನು, ಭಾಷ್ಯದಲ್ಲಿರುವ ತತ್ವಗಳನ್ನು ಮಂಜರಿಯಂತೆ ತೆಗೆದು ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಒಂದು ಗ್ರಂಥನೇ ಬರೋದು, ಅದೇ ತತ್ವಮಂಜರಿ ಅಂತ. ಪ್ರಕೃತ ಈ ತತ್ವಮಂಜರಿ ಗ್ರಂಥವನ್ನು ವರ್ಣಿಸುವಾಗಂತಾರೆ, ಹೇಗಿದೆ ಈ ಗ್ರಂಥ ಅಂದರೆ, ಹಂತಾನಂತೋಣುಭಾಷ್ಯೆ ವಿಲಸತಿ ಭಗವತ್ಪಾದ ಸಂವರ್ಣಿತೋರ್ಥಃ ಸತ್ಯಂ ಪ್ರತ್ಯೇತು ಲೋಕಃ ಕಥಮಿದಮಧುನಾ ತಸ್ಯ ಟೀಕಾಂ ವಿನಾತೆ ಧೀರ ಶ್ರೀ ರಾಘವೇಂದ್ರ ವ್ರತಿವರ ನಿವಸತ್ ವಿಶ್ವಮಾಸ್ಯಾಂತರಾಲೆ ಸ್ತೋಕೆ ತೋಕಸ್ಯ ಶೌರೇಃ ಅತಿವೃಷ ಕುಪಿತಾಂ ತತ್ಪ್ರಸೂಮಂತರೇವ. ಎಷ್ಟು ಚಿಂತನೆ ಮಾಡಿಸ್ತಾರೆ. ಅಣುಭಾಷ್ಯ ಅನ್ನೋದೊಂದು ಚಿಕ್ಕ ಕೃತಿ ಮಧ್ವಾಚಾರ್ಯ ಬರೆದುಕೊಟ್ಟದ್ದು ನಿಜ. ಅಣುಭಾಷ್ಯ ಹೇಗಿದೆ ಅದು ಅಂದರೆ, ಶ್ರೀಕೃಷ್ಣ ಪರಮಾತ್ಮನ ಪುಟ್ಟ ಬಾಯಲ್ಲಿ ವಿಶ್ವರೂಪ ತೋರಿಸಿದ ಅಂತ ಕೇಳ್ತಾರೆ. ಹಾಗೆ ಕೃಷ್ಣನ ಬಾಯಲ್ಲಿ, ಪುಟ್ಟ ಬಾಯಲ್ಲಿ ವಿಶ್ವರೂಪ ನೋಡಿದಂತೆ ಇಡೀ ಬ್ರಹ್ಮಸೂತ್ರ ಭಾಷ್ಯಗಳೇ ಆ ಭಾಷ್ಯ ಅಣುಭಾಷ್ಯದಲ್ಲಿದೆ, ಭಾಷ್ಯ ಸಂಗ್ರಹದಲ್ಲಿ. ಅಲ್ಲಿರುವ ಅರ್ಥಗಳೆಲ್ಲ ಈ ವಿಶ್ವರೂಪದಲ್ಲಿರುವಷ್ಟು ಅರ್ಥ ಇದೆ ಅಂತ ತೋರಿಸ್ಬೇಕಲ್ಲ, ಅದಕ್ಕೆ ಈ ಕೆಲಸ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಆ ಪುಟ್ಟ ಕೃತಿಗಳಲ್ಲಿ ಆ ಇಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದೀರಲ್ಲ ನೀವು, ನಿಜವಾಗ್ಲೂ ಅದ್ಭುತ. ಅದು ಹೆಂಗೆ ಕಾಣಿಸ್ತಾ ಇದೆ ನನಗೆ ಅಂದರೆ, ಪುಟ್ಟ ಕೃಷ್ಣನ ಬಾಯಲ್ಲಿ ಇಡೀ ವಿಶ್ವರೂಪ ಕಂಡ ಹಾಗೆ ನಿಮ್ಮ ಗ್ರಂಥ ಕಾಣಿಸ್ತಾ ಇದೆ ನೋಡಿ. ಸ್ತೋಕೆ ತೋಕಸ್ಯ ಶೌರೇಃ ಅತಿವೃಷ ಕುಪಿತಾಂ ತತ್ಪ್ರಸೂಮಂತರೇವ. ಅತಿವೃಷ ಕುಪಿತಾಂ ತತ್ಪ್ರಸೂಮಂತರೇವ. ಯಶೋದೆ ಕೃಷ್ಣನ ಬಗ್ಗೆ ಬಹಳ ಕೋಪಗೊಂಡಿದ್ಲು. ಕೋಪಗೊಂಡಾಗ ಕೃಷ್ಣ ಮಣ್ಣು ತಿಂದು ಬಂದೆಲ್ಲೋ, ಬಾಯಿ ತೆಗಿ ಅಂತ ಕೂಗಿದ್ಲಂತೆ. ಬಂದು, ಇಲ್ಲಮ್ಮ ನಾ ಮಣ್ಣು ತಿಂದಿಲ್ಲ, ಬೇಕಾದ್ರೆ ನೋಡು ಅಂತ ಬಾಯಿ ತೆಗೆದ. ಕೋಪಗೊಂಡ ಯಶೋದೆಗೆ ಪುಟ್ಟ ಬಾಯಿ ತೆಗೆದು ತೋರಿಸಿದ ಕೃಷ್ಣ ವಿಶ್ವರೂಪನೇ ತೋರಿಸಿದ. ಹಾಗೆ ನಿಮ್ಮ ತತ್ವಮಂಜರಿ ಅನ್ನೋ ಪುಟ್ಟ ಕೃತಿ ಇಡೀ ವಿಶ್ವರೂಪವನ್ನೇ ತೋರಿಸ್ತಾ ಇದೆ. ನನಗೆ ಆ ಕೃಷ್ಣನ ಬಾಯಿ ನೆನಪಾಯಿತು ಅಂತಾರೆ ವಾದೀಂದ್ರ ತೀರ್ಥ. ನೋಡಿ, ಇದೇ ಕೌಶಲ. ಬಹಳ ವಿಸ್ತೃತವಾದದ್ದನ್ನು ಸಂಕ್ಷಿಪ್ತವಾಗಿ ಹೇಳೋದು ಗೊತ್ತು,
ಸಂಕ್ಷಿಪ್ತವಾದದ್ರಲ್ಲಿ ವಿಸ್ತೃತ ಅರ್ಥ ಇದೆ ಅಂತ ತಿಳಿಸೋದು ಗೊತ್ತು. ಇದು ಕೌಶಲವನ್ನು ನಾವು ತತ್ವಮಂಜರಿ ವ್ಯಾಖ್ಯಾನದಲ್ಲಿ ನೋಡ್ತೇವೆ ಅಂತ ಅದನ್ನ 22ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಹೀಗೆ ತತ್ವಮಂಜರಿ ವ್ಯಾಖ್ಯಾನ ಇದನ್ನು ಅನುಸಂಧಾನ ಮಾಡಬೇಕು. ಬೆಳಗ್ಗೆ ಪ್ರಾರಂಭ ಮಾಡಿದಂತೆ ಸರ್ವ ಸಮರ್ಪಣ ಗದ್ಯದಲ್ಲಿ ಗುರು ಸಾರ್ವಭೌಮರು ಹೇಳುವ ಮತ್ತೆರಡು ವಿಶೇಷಣಗಳನ್ನು ನೋಡೋಣ. ಈ ವಿಶೇಷಣಗಳೆಲ್ಲ ಅನುಸಂಧಾನ ಮಾಡಲಿಕ್ಕಿರುವಂಥದ್ದು. ಬೆಳಗ್ಗೆ ಬೃಹತಿ ಚಂದ ಋಕ್ ಸಹಸ್ರಗತ ಷಟ್ತ್ರಿಂಶತ್ ಸಹಸ್ರ ಹಂಸ ಸ್ವರಾಖ್ಯ ಅಕ್ಷರ ಪ್ರತಿಪಾದ್ಯ ಅಂತ ನೋಡಿದೆ. ಇವತ್ತು ಅದು ಆಯಿತು. ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಅಂತ ಆಯಿತು. ವಸು, ರುದ್ರ, ಆದಿತ್ಯ ಅಂತ ಮೂವರು ಅದಕ್ಕೆ ನಿಯಾಮಕರು. ಅವರನ್ನು ಪ್ರೇರಣೆ ಮಾಡುವ ಭಗವಂತನ ರೂಪ ಅಂತ ತಿಳಿಸಿದರು. ಅದಾದ ಮೇಲೆ ಪರಮಾಣು ಸಂಬಂಧಿ ತಾವತ್ ಸಂಖ್ಯಾಕಾರ ನಿಯಾಮಕ ಅಹರ್ನಾಮಕ ಮುಖ್ಯ ಪ್ರಾಣೋಪಾಸ್ಯ ರಮಾಯುಕ್ತ ಪುರುಷ ರೂಪಾತ್ಮಕ ಅಂತ ಭಗವತ್ಪಾದರ ಮತ್ತೊಂದು ಮಾತನ್ನು ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಪರಮಾಣು ಅಂತ ಇದೆ, ಜಗತ್ತಿನ ಸೃಷ್ಟಿ ಮಾಡಲಿಕ್ಕೆ ಕಾರಣಭೂತವಾದ ಒಂದು ವಸ್ತು. ಅದನ್ನು ಪರಮಾಣು ಅಂತ ಕರೀತಾರೆ. ಬಹಳ ಸೂಕ್ಷ್ಮವಾಗಿರ್ತದೆ, ಅದು ಕಣ್ಣಿಗೆ ಕಾಣುವ ವಸ್ತು ಅಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಅನಂತ ಸಂಖ್ಯೆಯಲ್ಲಿ ಹಗಲುಗಳಿದ್ದಾರೆ. ಆ ಹಗಲುಗಳಿಗೆ ಅಹರ್ ಅಂತ ಹೆಸರಂತೆ. ಆ ಅಹರ್ ಎಂಬ ಭಗವಂತನ ರೂಪ ಅಲ್ಲೊಳಗಿದೆ ಅಂತೆ. ಅದಕ್ಕೆ ಅಹರ್ ನಿಯಾಮಕ ರೂಪ ಅಂತ ಕರೀತಾರೆ. ನಾವು ಹಗಲೆಲ್ಲ ದೇವರ ಪ್ರೇರಣೆಯಂತೆ ಅವನ ರೂಪದಿಂದ ಪ್ರೇರಣೆಗೆ ಒಳಪಟ್ಟು ಮಾಡ್ತೇವೆ. ಮುಖ್ಯ ಪ್ರಾಣನಿಂದ ಉಪಾಸ್ಯವಾದ ರೂಪ ರಮಾಯುಕ್ತವಾಗಿದೆ. ಅದನ್ನು ಪುರುಷ ರೂಪ ಅಂತ ಹೇಳಿ ಕರೆದಿದ್ದಾರೆ. ಪುರುಷ ಅಂದರೆ ನಮಗಿವತ್ತು ಹೊರಗಿನ ಎಲ್ಲ ಥರದ ಅನಿಷ್ಟಗಳನ್ನು ಪರಿಹಾರ ಮಾಡುವ ಒಂದು ರೂಪ ಇದೆ, ಅದೇ ಪುರುಷ ರೂಪ. ಅದನ್ನೇ ಇವರು ಅಹರ್ನಿಯಾಮಕ ಅಹರ್ನಾಮಕ ರೂಪ ಅಂತ ಕೊಂಡಾಡ್ತಾರೆ. ಅಂದರೆ ಹಗಲನ್ನು ಪ್ರೇರಣೆ ಮಾಡಿ ಹಗಲಿನೊಳಗಿದ್ದು ನಮಗೆ ಹಗಲು ಹೊತ್ತು ಪ್ರೇರಣೆ ಮಾಡುವ ಭಗವಂತನ ರೂಪ. ಪರಮಾಣು ಸಂಬಂಧಿ ತಾವತ್ ಸಂಖ್ಯಾಕ ಅಹರ್ನಿಯಾಮಕವಾದ ಅಹರ್ನಾಮಕವಾದ ಮುಖ್ಯ ಪ್ರಾಣೋಪಾಸ್ಯವಾದ ರಮಾಯುಕ್ತವಾದ ಪುರುಷ ರೂಪ ಅಂತ ಚಿಂತನೆ ಮಾಡಬೇಕಂತ. ಎರಡನೇ ವಿಶೇಷಣ ಮತ್ತೊಂದು ಪ್ರಾದೇಶ ಮಾತ್ರ ಹೃದಯಾತ್ಮಕ ಪ್ರಾದೇಶ ಪರಿಮಿತ ಸ್ಥಾನ ಅಶೇಷಾತ್ಮಕ. ನಮ್ಮ ಹೃದಯದೊಳಗೆ ಪ್ರಾದೇಶ ಅಂತಂದ್ರೆ ಈ ಭಾಗ ಇಷ್ಟು. ಈ ಪ್ರಾದೇಶ ಪರಿಮಿತವಾದ ಹೃದಯ ಭಾಗ ಇದೆ. ಈ ಹೃದಯ ಭಾಗದೊಳಗೆ ಭಗವಂತನ ಪ್ರಾದೇಶ ಪರಿಮಿತ ಪ್ರಾದೇಶ ರೂಪ ಇದೆ, ಅಷ್ಟೇ ರೂಪ. ಆ ರೂಪವು ನಮಗೆ ಪ್ರೇರೇಪಕವಾಗಿರ್ತದಂತೆ ಕರ್ಮ ಮಾಡಲಿಕ್ಕೆ. ಅದಕ್ಕೆ ಮಂತ್ರಾಲಯ ಪ್ರಭುಗಳಂತಾರೆ ಪ್ರಾದೇಶ ಮಾತ್ರ ಹೃದಯಾತ್ಮಕ ಪ್ರಾದೇಶ ಪರಿಮಿತ ಸ್ಥಾನ ಅಶೇಷಾತ್ಮಕ ಅಂತ ಚಿಂತನೆ ಮಾಡಬೇಕು. ಎಷ್ಟು ರೂಪ ಆಯಿತು, ಬೆಳಗ್ಗೆಯಿಂದ ಹೇಳ್ತಾ ಬರ್ತಾನೆ ಇದ್ದೇವೆ. ಮತ್ತು ದೇಹಾಂತರ್ಗತ ದೇಹಾಂಗುಷ್ಠ ಪರಿಮಿತ ಜೀವಾಂತರ್ಗತ ಜೀವಾಂಗುಷ್ಠ ಪರಿಮಿತ ಸ್ವಹೃದಯ ಕಮಲ ಕರ್ಣಿಕಾ ಮೂಲಸ್ಥಿತ ಮೂಲೇಶಾತ್ಮಕ ಅಂತ ಮತ್ತೊಂದು ರೂಪ. ಮೂಲೇಶ, ಅಗ್ರೇಶ, ಪ್ರಾದೇಶ ಅಂತ ಭಗವಂತನ ರೂಪಗಳು ಹೃದಯದಲ್ಲಿ ಇರ್ತಾವೆ ಅಂತ ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಅದರಲ್ಲಿ ಪ್ರಾದೇಶ ಪರಿಮಿತ ರೂಪ ಆದ್ದರಿಂದ ಪ್ರಾದೇಶ ರೂಪ. ಅದೇ ರೀತಿ ಜೀವ ಅಂಗುಷ್ಠ ಪರಿಮಿತವಾದ ದೇಹ ಅಂಗುಷ್ಠ ಪರಿಮಿತವಾದ ಭಗವಂತನ ರೂಪ ಇದೆ. ಹೃದಯ ಕರ್ಣಿಕಾ ಮೂಲ ಭಾಗದಲ್ಲಿದೆ, ಅದನ್ನು ಮೂಲೇಶ ಅಂತ ಕರೀತಾರೆ. ಹೀಗೆ ಮೂಲೇಶ, ಅಗ್ರೇಶ, ಪ್ರಾದೇಶ. ಅದರಲ್ಲಿ ಮೂಲೇಶ ಮತ್ತು ಪ್ರಾದೇಶರ ವಿವರಣೆಯನ್ನು ಕೊಟ್ಟು ತಾವತ್ ಪರಿಮಿತ ಕರ್ಣಿಕಾಗ್ರಸ್ಥಿತ ಬಿಂಬರೂಪೇ ಜೀವೇಶ ಅಂತ. ಅಷ್ಟೇ ಪರಿಮಿತವಾದಂತಹ ನಮ್ಮ ಹೃದಯ ಕರ್ಣಿಕಾದ ಮೂಲ ಭಾಗ ಅಗ್ರಭಾಗದಲ್ಲಿರುವಂತಹ ಭಗವಂತನ ರೂಪ ಇದೆ. ಅದನ್ನ ಬಿಂಬರೂಪ ಅಂತ ತಿಳಿಬೇಕಂತೆ. ಅವನು ಎಲ್ಲ ಜೀವರಿಗೆ ನಿಯಾಮಕನಾಗಿದ್ದಾನೆ ಅಂತ ಹೇಳ್ತಾನೆ. ಅವನಿಲ್ಲದೆ, ಅವನು ಚಲಿಸದೇ ಇದ್ರೆ
ನಾವು ಯಾರು ಯಾವ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಿಂಬದನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಅವನೇ ಜೀವೇಶ, ಅವನೇ ಬಿಂಬ ಅಂತ ಹೇಳ್ತಾರೆ. ತ್ವದಧಿಷ್ಠಾನ ಅನಾದಿಕಾಲತಃ ಪ್ರಾಪ್ತ ಮದೀಯೇ ಶುಭಾಶುಭ ಕರ್ಮಣೋರ್ಮಧ್ಯೆ ಶುಭಕರ್ಮಾನುಸಾರತಃ ತತ್ಪ್ರೇರಿತೇನ ಮುಖ್ಯ ಪ್ರಾಣೇನ ತತ್ವಾಭಿಮಾನಿ ದೇವತಾ ದ್ವಾರ ಅನುಕಾರಿತ ಅವಸ್ಥಾತ್ರಯ ನಿಯಾಮಕ. ಇದನ್ನು ಅರ್ಥ ಮಾಡಿಕೊಳ್ಳಿ. ತ್ವದಧಿಷ್ಠಾನ, ಆ ಭಗವಂತನಿಗೆ ಅಧಿಷ್ಠಾನಭೂತರಾದವರು ಮುಖ್ಯ ಪ್ರಾಣದೇವರು. ಆದ್ದರಿಂದಲೇನೆ ಮುಖ್ಯ ಪ್ರಾಣನೇ ನಮಗೆ ಶುಭ ಮತ್ತು ಅಶುಭ ಕರ್ಮಗಳಲ್ಲಿ ಪ್ರೇರಣೆ ಮಾಡ್ತಿರ್ತಾರೆ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ. ಅದನ್ನು ಅನುಸಂಧಾನ ಮಾಡಬೇಕು. ಶುಭಾಶುಭ ಕರ್ಮಣೋರ್ ಮಧ್ಯೆ ಶುಭ ಕರ್ಮಾನುಸಾರತಃ ತತ್ಪ್ರೇರಿತೇನ ಮುಖ್ಯ ಪ್ರಾಣೇನ. ಶುಭ ಕರ್ಮ ಅಶುಭ ಕರ್ಮ ಅಂತ ಎರಡಿದೆ. ಅವುಗಳಲ್ಲಿ ಶುಭ ಕರ್ಮವನ್ನು ಅನುಸರಿಸಿ ಪ್ರೇರಣೆ ಮಾಡುವನು ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನಿಂದ ಜೀವ ಪ್ರೇರೇಪಿತನಾಗ್ತಾ ಇರ್ತಾನೆ. ತತ್ವಾಭಿಮಾನಿ ದೇವತಾ ದ್ವಾರ ಅನುಕಾರಿತ ಅವಸ್ಥಾತ್ರಯ ನಿಯಾಮಕ ಅನುಭವ ಕಾಲಘಟಿತ ಶ್ರೀ ವಿಷ್ಣು ಸ್ವಾತಂತ್ರ್ಯ ಸ್ಮೃತಿ ಪ್ರದಾ ಅಲ್ಲಿ ತನಕ ಒಂದು ಪ್ರಧಾನಕ ಅಂತ ಇಲ್ಲಿದೆ. ನಮಗೆ ತತ್ವಾಭಿಮಾನಿ ದೇವತೆಗಳು ನಮ್ಮ ದೇಹದೊಳಗಿದ್ದು ಎಲ್ಲ ಇಂದ್ರಿಯಗಳನ್ನು ಪ್ರೇರಣೆ ಮಾಡಿ ತನ್ಮೂಲಕವಾಗಿ ಭಗವಂತನ ಸ್ಮರಣೆಯನ್ನು ತಂದು ಕೊಡ್ತಾ ಇರ್ತಾರಂತೆ. ಅದನ್ನು ನಾವು ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಅದನ್ನು ನಾವಾಗೇ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ, ನಮ್ಮೊಳಗಿದ್ದು ಅವ್ರು ತಂದು ಕೊಡಬೇಕಷ್ಟೆ. ಅಲ್ಲಿ 3 ವಿಧವಾದ ಕರ್ಮ ದಿನನಿತ್ಯ ಮಾಡಬೇಕಾದದ್ದು. ನಿತ್ಯ, ನೈಮಿತ್ತಿಕ, ಕಾಮ್ಯ. ನಿತ್ಯ ನೈಮಿತ್ತಿಕ ಕಾಮ್ಯ ಭೇದೇನ ತ್ರಿವಿಧಂ. ನೋಡಿ, 3 ವಿಧವಾದಂಥ ಕರ್ಮಗಳಿದ್ದಾರೆ. ಸ್ವವರ್ಣಾಶ್ರಮೋಚಿತ ಸಂಕಲ್ಪಿತ ಭಗವತ್ ಪೂಜಾತ್ಮಕ ಕರ್ಮಜನ್ಯ ಫಲೇನ ಅಪರೋಕ್ಷ ಜ್ಞಾನಾತ್ ಪೂರ್ವತಃ ಕರಣಶುದ್ಧಿ ದ್ವಾರ ತದುಪಾಸಕೇನ. ನಾವು ಬೆಳಗ್ಗೆ ಸಂಕಲ್ಪ ಮಾಡಿರಬೇಕು, ಅದಕ್ಕೆ ತಕ್ಕಂತೆ ನಿತ್ಯ ನೈಮಿತ್ತಿಕ ಕರ್ಮಗಳು ನಡೆದಿರಬೇಕು. ಆ ನಡೆದಂಥ ಕರ್ಮಗಳು ಭಗವಂತನ ಪೂಜಾ ರೂಪವಾಗಿ ಆಗಬೇಕು. ಆ ಪೂಜಾ ರೂಪವಾಗಿ ಆದರಷ್ಟೇ ಅದು ನಮಗೆ ಅಂತಃಕರಣ ಶುದ್ಧಿಯನ್ನು ಉಂಟು ಮಾಡ್ತದೆ. ಕರ್ಣಶುದ್ಧಿಯನ್ನು ಮಾಡುವುದರ ಮೂಲಕ ಭಗವಂತನನ್ನು ಉಪಾಸನೆ ಮಾಡೋರು ಯಾರು ನಿಜವಾಗ್ಲು ಅಂದರೆ ಮುಖ್ಯ ಪ್ರಾಣದೇವರು. ನಾವಲ್ಲ, ಅವ್ರು ಮಾಡ್ತಾರೆ, ನಾವು ಅವ್ರ ಹಿಂದೆ ಇರಬೇಕು. ತತಃ ಪರಂ ಭಗವದಿಚ್ಛೆಯ ಪ್ರಾಪ್ತ ನಿಜ ಗುರೂಪದಿಷ್ಟ ಸ್ವಬಿಂಬ ವಿಷಯಕ ಪೂರ್ಣ ಸಚ್ಚಿದಾನಂದಾತ್ಮಕ ಚತುರ್ಗುಣಾದ್ಯುಪಾಸನ ಜಿಜ್ಞಾಸಾದಿಭಿ ಸ್ವಬಿಂಬಾಪರೋಕ್ಷ ಜ್ಞಾನೋತ್ಪಾದಕೇನ. ಅದೇ ಮುಖ್ಯ ಪ್ರಾಣನೇನೆ ಯೋಗ್ಯ ಗುರುಗಳನ್ನು ನಮಗಾಗಿ ಅಂತ ಕಳಿಸ್ಕೊಡ್ತಾರೆ. ಆ ಗುರುಗಳ ಮೂಲಕ ಬಿಂಬದ ಉಪದೇಶ ಉಂಟಾಗ್ತದೆ. ಆ ಬಿಂಬೋಪದೇಶದ ಪ್ರಭಾವದಿಂದ ಅವರು ಹೇಳಿದ ಗುಣಗಳನ್ನು ಉಪಾಸನೆ ಮಾಡಿದರೆ ಸಚಿತ್ ಚಿತ್ ಆನಂದಾತ್ಮಕ 4 ಗುಣಗಳನ್ನು ನಮ್ಮ ಯೋಗ್ಯತೆಗೆ ಅನುಗುಣ ನಮಗೆ ಬಿಂಬಾಪರೋಕ್ಷ ಆಗ್ತದೆ. ಹೀಗೆ ಬಿಂಬಾಪರೋಕ್ಷಕ್ಕೆ ಸಾಧನರಾದವರು ಮುಖ್ಯ ಪ್ರಾಣದೇವರು. ಮನುಷ್ಯೋತ್ತಮ ಆರಭ್ಯ ಚತುರ್ಮುಖ ಪರ್ಯಂತಾನ ಪಂಚವಿಧ ಮುಕ್ತಿಯೋಗ್ಯಾನಾಂಚ ಸ್ವಬಿಂಬೋಪಾಸಾದಿಭಿಃ ಲಿಂಗಾಪಗಮೆ ಸ್ವರೂಪಾನಂದಾವಿರ್ಭಾವ ವೈಚಿತ್ರ್ಯಾದ್ಯಾನಂದ ಪ್ರದಜ್ಞಾನೇನ ತ್ವಯಿ ಸಮರ್ಪಿತೇನ ತ್ವತ್ಪೂಜೈವ ಅಸ್ತು. ಮನುಷ್ಯೋತ್ತಮರಿಂದ ಆರಂಭ ಮಾಡಿ ಚತುರ್ಮುಖ ಪರ್ಯಂತ ಇರುವ 5 ವಿಧರಾದ ಜೀವರಾಶಿಗಳಿದ್ದಾರೆ. ಅವರಿಗೆ ಅವರ ಯೋಗ್ಯವಾದ ಬಿಂಬವನ್ನು ಉಪಾಸನೆ ಮಾಡಿದ್ರೇ ಅವರವರ ಲಿಂಗ ದೇಹಕ್ಕೆ ಭಂಗ ಉಂಟಾಗ್ತದೆ. ಲಿಂಗ ದೇಹ ಭಂಗ ಆದ್ರೇ ಅವರವರ ಸ್ವರೂಪದ ಆನಂದದ ಆವಿರ್ಭಾವ ಉಂಟಾಗ್ತದೆ. ಆನಂದ ಆವಿರ್ಭಾವ ವೈಚಿತ್ರ್ಯಾದ್ಯಾನಂದ ಪ್ರದರಾದವರು ಮುಖ್ಯ ಪ್ರಾಣದೇವರು ಹಾಗೂ ಭಗವಂತ. ಹಾಗಾಗಿ ಮಾಡಿದ ಕರ್ಮಗಳು ಆ ಮುಖ್ಯ ಪ್ರಾಣ ನಿಂತು ಅವನನ್ನು ಪ್ರೇರಣೆ ಮಾಡಿ ನೀನು ಮಾಡಿಸಿದ್ದೀಯಾದ ಕಾರಣ ನಿನಗೆ ಸಮರ್ಪಿತವಾಗಲಿ, ಅದು ನಿನ್ನ ಪೂಜೆಯೇ ಆಗಲಿ ಅಂತ ಅಲ್ಲಿವರೆಗೂ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಸರ್ವ ಸಮರ್ಪಣ ಗದ್ಯದ ಭಾಗದ ಪ್ರಮೇಯವನ್ನು ಚಿಂತನೆ ಮಾಡಬೇಕು. ಗುರುಗುಣಸ್ಥವರದ ಕೆಲವು ಶ್ಲೋಕಗಳನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ.
ನಾಳೆ ಎಷ್ಟು ಸಾಧ್ಯವೋ ಮುಂದಿನ ಗುರುಗುಣಸ್ತವನದ ಭಾಗ ಇದು. ಇನ್ನು ಒಂದೇ ಒಂದು ಪ್ಯಾರಾಗ್ರಾಫ್, ಒಂದು ಘಟ್ಟ ಉಳಿದಿದೆ. ಅದನ್ನು ಕೂಡ ನಾಳೆ ತಿಳಿದು ಗುರು ಸಾರ್ವಭೌಮರಲ್ಲಿ ಸಮರ್ಪಣೆಯನ್ನು ಮಾಡೋಣ. ವಿಶೇಷ ಗುರುರಾಜರಾಯರ ಪ್ರೇರಣೆ ಇಲ್ಲ, ಮಾಡಲೇಬೇಕು. ರಾಯರ ಸನ್ನಿಧಾನದಲ್ಲಿ ಪ್ರವಚನ ಆಗಬೇಕು. ಶ್ರೀಕಂಠೇಶ್ವರರ ಸನ್ನಿಧಾನ ಇಲ್ಲಿ ನಡೀಬೇಕು ಅಂತ ಅಪೇಕ್ಷೆ. ಈ ಕಾರ್ತೀಕ ಮಾಸದ ಪರ್ವಕಾಲ ಕಾವೇರಿ ಸ್ನಾನ ಅಂದರೆ ಗಂಗಾ ಸ್ನಾನದ ಫಲ ಕೊಡ್ತದೆ ಅಂತ ಪ್ರಸಿದ್ಧಿ. ಹಾಗಾಗಿ ಎಲ್ಲರೂ ಕಾವೇರಿ ಸ್ನಾನ ಮಾಡಿ ಗಂಗಾ ಸ್ನಾನದ ಫಲ ಸಿಕ್ತು ಅಂತ ದಕ್ಷಿಣ ಭಾರತದವರಿಗೆ ಭಾರಿ ಖುಷಿ. ಇತ್ತೀಚಿನ ಕಾವೇರಿ ಸ್ನಾನವು ಕೆಲವರಿಗೆ ದುರ್ಲಭ ಆಗಿರ್ತದೆ. ಅದಕ್ಕೆ ಕಾವೇರಿ ತೀರದಲ್ಲೇ ಸನ್ಯಾಸ ಸ್ವೀಕರಿಸಿದವರು ಮಂತ್ರಾಲಯ ಗುರು ಸಾರ್ವಭೌಮರು. ಅವರು ಬೆಳೆದದ್ದು, ಇದ್ದದ್ದು, ಅಧ್ಯಯನ ಮಾಡಿದ್ದು, ಕಾಲ ಕಳೆದದ್ದೆಲ್ಲ ಕಾವೇರಿ ತೀರದಲ್ಲಿ. ಅಧ್ಯಯನ ಮಾಡ್ತಾ ಇದ್ದದ್ದು ಕುಂಭಕೋಣದಲ್ಲಿ, ಹೆಚ್ಚು ಕಾವೇರಿ ತೀರದಲ್ಲಿ ಕೊಡ್ತಿದ್ರಂತೆ. ಸನ್ಯಾಸ ಸ್ವೀಕಾರ ಮಾಡಿದ್ದು ತಂಜಾವೂರಿನಲ್ಲಿ, ಅದು ಕಾವೇರಿ ತೀರದಲ್ಲಿ. ಆದರೆ ಕೊನೆಗೆ ಆಮೇಲೆ ಬಂದು ವೃಂದಾವನ ಆದದ್ದು ಮಾತ್ರ ತುಂಗಭದ್ರಾ ತೀರ. ಕಾವೇರಿ ತೀರ, ತುಂಗಭದ್ರಾ ತೀರ ಮಂತ್ರಾಲಯ ಪ್ರಭುಗಳಿಗೆ ಅತ್ಯಂತ ಇಷ್ಟವಾದ ಸ್ಥಳ. ಇದು ನಮಗೆ ಅವರ ಜೀವನ ಚರಿತ್ರೆಯಿಂದ ಸ್ಪಷ್ಟ. ಅದರಲ್ಲಿ ಅಧ್ಯಯನ ವಿಶೇಷ ನಡೆದದ್ದು. ಸುಧಾ ಗ್ರಂಥಕ್ಕೆ ಪರಿಮಳ ವ್ಯಾಖ್ಯಾನ ರಚನೆ ಮಾಡಿದ್ದು, ಅದರ ಅಧ್ಯಯನ ನಡೆಸಿದ್ದು ಕುಂಭಕೋಣದ ವಿಜೇಂದ್ರರ ಸನ್ನಿಧಾನದಲ್ಲಿ ಅಂತ ಪ್ರಮಾಣ ಇದೆ, ಇತಿಹಾಸ ಇದೆ. ಹಾಗಾಗಿ ನಾವು ಕಾವೇರಿ ಸ್ನಾನ ಮಾಡಿಲ್ಲ ಅಂತ ವ್ಯಥೆ ಪಡೋ ಕಾರಣವೇ ಇಲ್ಲ. ಕಾವೇರಿ ತೀರವಾಸಿಗಳಾದ ನೋಡಿ, ಇಷ್ಟು ದಿವಸ ತುಂಗಾ ತೀರ ನಿವಾಸ ಅಂತ ದಾಸರು ವರ್ಣನೆ ಮಾಡಿದ್ದಿರಲಿ, ಕಾವೇರಿ ತೀರ ನಿವಾಸಿಗಳಾದ ಗುರು ಸಾರ್ವಭೌಮರನ್ನ ಕಾರ್ತೀಕ ಮಾಸದೊಳಗೆ ಸ್ಮರಣೆ ಮಾಡಿದ್ದೇವೆ ಅಂದರೆ ಕಾವೇರಿಯಲ್ಲಿರೋ ಗಂಗೆಯ ಸನ್ನಿಧಾನ ನಮ್ಮನ್ನು ಪವಿತ್ರ ಮಾಡೇ ಮಾಡುತ್ತದೆ ಅಂತ ನಾವು ಅನುಸಂಧಾನ ಮಾಡ್ತಾ, ಇದೆಲ್ಲ ಪುಣ್ಯ ನಮ್ಮ ಗುರುರಾಜರಾಯರ ಕುಟುಂಬದ ಸದಸ್ಯರಿಗೆ, ರಾಘವೇಂದ್ರಾಯರು ಅವರ ಕುಟುಂಬ, ವಾಸುದೇವರಾಯರ ಮಗ ಅವರ ಕುಟುಂಬದ ಸದಸ್ಯರು ಎಲ್ಲರಿಗೂ ಕೂಡ ಒದಗುವಂತಾಗಲಿ. ಭಗವಂತ ಗುರು ಸಾರ್ವಭೌಮರು ಅವರ ಮೇಲೆ ಕರುಣೆ ತೋರಿ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಉಂಟು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಇವತ್ತು ಮುಕ್ತಾಯ ಮಾಡ್ತೇನೆ. ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.